102ನೇಯ ಕಡವ ಮಾರ್ಟ್ ಅರ್ಪಿಸ್ತಾ ಇರುವಂತಹ ಪಬ್ಲಿಕ್ ಟಿವಿ ಬೆಳಕು ಕಾರ್ಯಕ್ರಮಕ್ಕೆ ಇವತ್ತು ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೀನಿ. ವಿಶ್ವದ ಯೋಗ ದಿನಾಚರಣೆ ಎಲ್ಲ ಮುಗೀತು. ಈಗ ಬೆಳಕುನಲ್ಲಿ ಕರ್ಕೊಂಬಂದು ಇದು ಯಾರ ಕೈಲೋ ಯೋಗ ಮಾಡಿಸ್ತಿದಾರಲ್ಲ, ಯಾಕೆ? ಬಹಳ ಜನ ಆರ್ಗ್ಯೂ ಮಾಡಿದ್ದಾರೆ, ಯೋಗನ ಇವ್ರು ಕಲಿಬಾರ್ದು, ಇವ್ರು ಕಲಿಬೇಕು, ಇವ್ರು ಕಲಿತ್ರೆ ಅದು ಅವರ ಧರ್ಮ, ಅವರು ಕಲಿತಾರೆ ಇದು ಇವರ ಧರ್ಮ ಅನ್ನೋದೆಲ್ಲ ಕಲಿತಿದ್ದಾರೆ. ಎಷ್ಟು ಸಣ್ಣ ಮನಸ್ಸುಗಳು ಅನಿಸ್ಬಿಡುತ್ತೆ. ಆರೋಗ್ಯ ಮತ್ತು ಜೀವನ ಮತ್ತು ಆಸ್ಥೆ, ಈ ಮೂರರ ಮಧ್ಯೆ ಇದು ಯಾವುದೂ ಬರಲ್ಲ. ಯೋಗಪಟು ಬುಡಾನನ್ನು ನಿಮ್ಮ ಮುಂದೆ, ಬುಡಾನ್ ಹೊಸಮನಿ ಅವನನ್ನು ನಿಮ್ಮ ಮುಂದೆ ಈಗ ಹಾಜರುಪಡಿಸ್ತೀನಿ. ಈಗ ಸವದತ್ತಿ ತಾಲೂಕು, ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಉಗುರುಗೋಳ ಗ್ರಾಮದ ನಿವಾಸಿ. ಈತನ ಹೆಸರು ಬುಡನ್ ಹೊಸಮನಿ. ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಉಗರಗೋಳ ಗ್ರಾಮದ ನಿವಾಸಿ. ಮೂಲತಃ ಗಾರೆ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿರುವ ಈತನಿಗೆ ಯೋಗಾಸನ ಮಾಡುವುದೆಂದರೆ ಎಲ್ಲಿಲ್ಲದ ಖುಷಿ. ನಿತ್ಯ 2 ಬಾರಿ ಯೋಗ ಮಾಡುವ ಕಾರಣ ಅತ್ಯಂತ ಕ್ಲಿಷ್ಟಕರ ಆಸನಗಳು ಕೂಡ ಬುಡನ್ಗೆ ಒಲಿದಿವೆ. ಬುಡನ್ ಗುರು ರಾಮದೇವ್ ಬಾಬಾ ಅವರ ಯೋಗಾಸನವನ್ನ ಟಿವಿಯಲ್ಲಿ ನೋಡಿ ಕಲಿತಿದ್ದಾನೆ. ಅವಿದ್ಯಾವಂತನಾದ ಈತ ಉತ್ತಮ ಆರೋಗ್ಯದ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಯೋಗಾಭ್ಯಾಸವನ್ನ ಜನರಿಗೆ ಹೇಳಿಕೊಡಬೇಕು ಎಂಬ ಕನಸು ಹೊಂದಿದ್ದಾನೆ. ಆದರೆ ನಾನು ಅನಕ್ಷರಸ್ಥ, ನನಗೆ ಯೋಗದ ಬಗ್ಗೆ ಅರಿವು ಮೂಡಿಸುವುದು ಸಾಧ್ಯನಾ ಎಂಬ ಪ್ರಶ್ನೆ ಕಾಡಿದೆ. ವ್ಯಕ್ತಿತ್ವ ವಿಕಸನದ ತರಬೇತಿ ಕೊಡಿಸಿದರೆ ಆತ್ಮವಿಶ್ವಾಸದಿಂದ ಜನರಿಗೆ ಯೋಗ ಶಿಕ್ಷಣ ನೀಡುತ್ತೇನೆ ಅಂತಾನೆ ಬುಡನ್. ಕಲಿಯುವ ಛಲ, ಕಲಿಸುವ ಹುಮ್ಮಸ್ಸು, ಶ್ರದ್ಧೆ ಜೊತೆಗೆ ಕಠಿಣ ಪರಿಶ್ರಮ ಪಟ್ಟು ಜೀವನದಲ್ಲಿ ಮುಂದೆ ಬರಬೇಕು ಎಂಬುದು ಇವನ ಗುರಿ. ಆದರೆ ಕಿತ್ತು ತಿನ್ನುವ ಬಡತನ ಈತನನ್ನ ಗುರಿ ತಲುಪಲು ಬಿಡುತ್ತಿಲ್ಲ. ಸೂಕ್ತ ಮಾರ್ಗದರ್ಶಕರು ಸಿಕ್ಕಲ್ಲಿ ಯೋಗದಲ್ಲಿಯೇ ಹೆಚ್ಚಿನ ಸಾಧನೆ ಮಾಡಬೇಕು ಎಂಬುದು ಬುಡನ್ನ ಕನಸು. ಇದು ಬುಡಾನ್ ಹೊಸಮನಿಯ ಕತೆ. ಬೆಳಗಾವಿಯಿಂದ ನನ್ನ ಸಹೋದ್ಯೋಗಿಗಳು ಎತ್ತುಕೊಂಡು ಬಂದಿರುವಂತಹ ಒಂದು ವ್ಯಥೆ. ಈ ವ್ಯಥೆ ಮತ್ತು ಕಥೆಯ ಮಧ್ಯೆ ಆಗಬೇಕಾದ ಕೆಲಸ ಇವತ್ತಿನ ಬೆಳಕುನಲ್ಲಿ ಆಗಬೇಕು ಅಂತ ಅನ್ಸುತ್ತೆ. ಬುಡಾನ್ ಹೊಸಮನಿ ನನ್ನ ಜೊತೆ ಇದ್ದಾರೆ, ಮಾತಾಡ್ಸೋಣ. ನಮಸ್ಕಾರ ರೀ. ನಮಸ್ಕಾರ. ಆರಾಮಿದ್ದೀರಿ? ಹ್ಞೂ ಸರ್. ಹೆಂಗೆ ಪ್ರಾರಂಭ ಆತ್ರಿ ಇದು? ನಂಗೆ ಒಂದು 2 ಯೋಗಾಸನ ಮಾಡ್ತೀನಿ ರೀ. ಹೆಂಗದ? ಟಿವಿಯಾಗ ನೋಡಿ 2 ಯೋಗಾಸನ ಕಲ್ತೀನಿ ಸರ್. ಗದಗ ಅಜ್ಜಾರ ಅಪ್ಪಗಳ ಕಡೆ ಹೋಗಿ ತಗೊಂಡಿದ್ದಾರ ಮಟ್ಟದಾಗ ಯೋಗಾಸನ ಫಂಕ್ಷನ್ದಾಗ ಮಾಡೀನಿ ರೀ. 6 ಯೋಗಾಸನ ಬಂದಿದ್ರು. ನಿನಗೆ ಯಾವ ಇಲ್ಲಿ ನೋಡಿ ಬುಕ್ಕ ನೋಡಿ ಇದನ್ನು ಮಾಡ್ರಿ ಅಂತ ಬುಕ್ಕ ಕೊಟ್ರಿ, ಅದ್ರ ಬುಕ್ಕದಾಗ ನೋಡಿ ಕಲ್ತೀನಿ ರೀ. ಬುಕ್ಕಾಗ ನೋಡಿ ಕಲ್ತಿದ್ದೇನೆ ಸರ್. ಟಿವಿ ಆದ್ಮೇಲೆ ಬುಕ್ಕಾಗ ಹೋದ್ರೆ? ಹ್ಞೂ ರೀ. ಟಿವಿಯಾಗ ಬರ್ರಿ 3 ಯೋಗಾಸನ ನೋಡೀನಿ ರೀ. ಬರ್ರಿ ರೀ. ಆಮ್ಯಾಗ ಅಪ್ಪಗಳು ಬುಕ್ಕ ಕೊಟ್ರಿ ದೊಡ್ಡದಾದ್ರ ನೋಡಿ ಕಲ್ತೀವಿ. 120 ಯೋಗಾಸನ ಮಾಡ್ತೀನಿ ಸರ್ ಈಗ. ಬರೀ ಬುಕ್ ನೋಡೆ? ಹ್ಞೂ ರೀ ಸರ್. ನಿಮಗೆ ನೀವೇ ಗುರು ಹಂಗಾರೆ? ಹ್ಞೂ ರೀ ಸರ್. ಯಾರ ಕೈಲೂ ಹೇಳಿಸ್ಕೊಳಂಗಿಲ್ಲ, ಏನಿಲ್ಲ? ಯಾರು ಇಲ್ಲ ಸರ್. ಇದು ನಾನು ಹೊಟ್ಟಿಸ ಅಂತ ನಾನು ಕಲ್ತೀನಿ. ನೀವೇ ಕಲ್ತಿದ್ದೆ? ಅದು ಮಾಡಕ್ಕೆ ಆಗ್ತದಲ್ಲ? ಮಾಡೋಕ್ಕಾಗ್ತೈತಿ ಸರ್. ಮತ್ತು ನೌಕರಿ ಏನ? ನೌಕರಿ ಸರ್, ನಾ ಗೋಂಡಿ ಕೆಲ್ಸಕ್ಕೆ ಹೋಗ್ತೇನೆ ರೀ. ಸರಿಯಾಗಿ ಕೆಲಸ ಇರಲ್ಲ, ಏನಿಲ್ಲ. ನಾನು ದುಡಿದು ನನಗೆ ಸಾಲಲ್ಲ ರೀ. 10 ದಿವ್ಸ ಕೆಲ್ಸಕ್ಕೆ ಹೋದ್ರೆ 15 ದಿವ್ಸ ಹಂಗೆ ತಿರ್ಗಾಡ್ತೀನಿ. ಚಲೋ ಊಟ ಇತ್ತಂದ್ರೆ ವ್ಯಾಯಾಮ ಹೆಚ್ಚಿಗೆ ಮಾಡ್ತೇನೆ ರೀ. ಊಟ ಇರಲಿಲ್ಲ ವ್ಯಾಯಾಮ ಕಮ್ಮಿ ಮಾಡ್ತೇನೆ ರೀ. ಊಟ ಇದ್ರೆ ವ್ಯಾಯಾಮ ಹೆಚ್ಚಿಗೆ ಮಾಡ್ತೀರಿ? ಹ್ಞೂ ರೀ. ಊಟ ಕಮ್ಮಿ ಇತ್ತಂದ್ರೆ ಕಡಿಮೆ ಮಾಡ್ತೇನೆ ರೀ. ಕಡಿಮೆ ಮಾಡ್ತೀರಿ? ಹ್ಞೂ ರೀ. ಎಷ್ಟು ಸಿಗ್ತದೆ ಡೈಲಿ? ದಿವಸ 400 ಕೊಡ್ತಾರೆ, ಒಬ್ಬ 300 ಕೊಡ್ತಾರೆ ರೀ. ಸರಿಯಾಗಿ ಇವತ್ತು ಕೊಡ್ತೇನೆ, ನಾಳೆ ಕೊಡ್ತೇನೆ, ಪಗಾರ ತಪ್ಪಿಸ್ತಾರೆ ರೀ. ಪಗಾರ ಕೊಟ್ರೆ ದಿವಸ ಕೆಲಸ ಹತ್ತಿದ್ದು ಅಂದ್ರೆ. ಲಗ್ನ ಆಗೈತೇನ? ಲಗ್ನ ಆಗುಲ್ರಿ. ನಾ ಇನ್ನೂ ವ್ಯಾಯಾಮ ಮಾಡ್ಬೇಕು ಸರ್. ಆಗಿಲ್ಲ ಸರ್. ಲಗ್ನ ಆಗಿಲ್ಲ? ಇಲ್ರಿ. ಅಪ್ಪ ನಮ್ಮ ಅಪ್ಪಾರ ಅದಾರ ಸರ್. ಅದಾರನ? ಹ್ಞೂ ಸರ್. ಅವ್ರು ಏನು ಹೇಳಂಗಿಲ್ಲೇನ ನಿನ್ಗೆ ಯಾಕೆ ಹೋಗ್ಬೇಕು ಇದು ಯೋಗ ನಮ್ಮ ಕಡೆ ಮಾಡಂಗಿಲ್ಲ ಅದು ಬಿಡು ಅಂತ? ನಮ್ಮ ಮನ್ಯಾಗ ಏನೋ ಎಲ್ಲರೂ ಅಂತಾರಲ್ಲ ಮಂದಿ, ಈ ಜಾತಿಯವರು, ಈ ಕೋಮ್ನವರು, ಈ ಧರ್ಮದವ್ರು ಮಾತ್ರ ಮಾಡ್ಬೇಕು ಅಂದ್ರೆ ಮಾಡಂಗಿಲ್ಲ ಅಂತೆಲ್ಲ ಅಂತಾರಲ್ಲ. ನಾ ಯಾರ ಮಾತು ಕೇಳೋದಿಲ್ರಿ. ನಾ ಮನ್ಸು ಬಂತಾನೆ ಯೋಗಾಸನ ನಾ ಮಾಡ್ತೇನೆ ರೀ. ಜಾತಿ ಗೀತಿ ನೋಡಂಗಿಲ್ರಿ. ನೋಡಂಗಿಲ್ಲ. ಮನ್ಸಿನಾಗ ಏನು ಬರ್ತೈತೆ ಅದನ್ನ ಯಾರು ಮಾಡ್ಕೊಂತ ಬಂದಿರಿ. ನಾನು ಯಾರ ಮಾತು ಕೇಳೋದಿಲ್ಲ. ವೆರಿ ಗುಡ್, ವೆರಿ ಗುಡ್. ಈಗ ಏನು ಮಾಡ್ಬೇಕ? ಕೆಲ್ಸಕ್ಕೆ ಎಲ್ಲಾರು ಒಂದು ಸಾಲಿಗೆ ಹಚ್ಕೊಂಡು ನಾನು ಮಾಡ್ತೀನಿ ಅಂತ ಗ್ಯಾರಂಟಿ ಐತೇನ? ಕರೆ ಐತೆ? ನಿಮ್ಗೆ ಗ್ಯಾರಂಟಿ ಐತೇನ? ಗ್ಯಾರಂಟಿ ಇದ್ದಲ್ಲಿ ನೀವು ಕರ್ಸಿರಿ ಸರ್. ಗ್ಯಾರಂಟಿ ಇದ್ದಲ್ಲಿ ಇಲ್ಲಿ ಕಳಿಸ್ಕೊಟ್ಟಾರ. ನಾ ಯಾರೇ? ನಾ ಯಾರಂತಲೇ ನಿಂಗೆ ಗೊತ್ತಿಲ್ಲ? ಇಲ್ಲ ಸರ್. ಅಲ್ಲ ಕರೆಕ್ಟ್ ತಾನೆ? ಹೆಸರು ಗೊತ್ತಿಲ್ಲ ಸರ್. ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ ರೀ. ಮತ್ತೆ ನಾನು ಯಾಕೆ ಮಾಡ್ಲಾಕ ನಿಂಗೆ? ಯಾರನ್ನೂ ನಿಮ್ಮ ಮಂದಿನ ಯಾರನ್ನೂ ಕೇಳಿಲ್ಲೇನೋ ಹೆಲ್ಪ್ ಮಾಡ್ರಿ ಅಂತ?
ಇಲ್ರಿ ನಮ್ಮ ಅಲ್ಲಿ ಯಾರು ಸರಿ ಇಲ್ರಿ ಮಂದಿ. ಸರಿನೇ ಇಲ್ಲೇನ ಮಂದಿ? ಯಾಕ ಏನಾಗೈತೆ ಅವ್ರಿಗೆ? ಮತ್ತು ಆಗಿ ಬರುದಿಲ್ರಿ ಅತ್ತಾಗ್ರಿ. ಇತ್ತ ಸಿಟ್ಯಾಗ ಅಷ್ಟೇ ಯೋಗಾಸನ ಮಾಡ್ತಾರ್ರಿ, ಹಳ್ಳಿಯಾಗೈತಿ ಯೋಗಾಸನ ಮಾಡುದಿಲ್ರಿ. ಯೋಗಾಸನ ಹಳ್ಳಿಯಾಗ ಅಂದ್ರೆ ಅಲ್ಲಿ ಯೋಗಾಸನ ಯಾರು ಮಾಡಾರ ಅಂತಾರ್ರಿ. ನಾನು ಯೋಗಾಸನ ಮಾಡ್ರಿ ಕೈಕಾಲು ಮೈ ಭಾಳ ಹಗರ ಆಕೈತ್ರಿ, ದುಡ್ದಂಗೆ ಅನ್ಸೋಲ್ರಿ. ಖಾಲಿ ತಿರ್ಗಾಡ್ತೇನೆ ಅನ್ಸ್ತೈತಿ. ಇಷ್ಟು ದೊಡ್ಡಾದ್ರಿ ದಿವಸ ಗುಂಡಿ ಕೆಲಸ ಮಾಡ್ರಿ ದುಡ್ದಂಗೆ ಅನ್ಸೋಲ್ರಿ. ಖಾಲಿನ ತಿರ್ಗಾಡ್ತೇನೆ, ಸಣ್ಣ ಹುಡುಗತ್ತೆ ಹನುಮನ ಮೈ ಹಗರ ಆಗತ್ತೈತ್ರಿ ನಂದು. ಅದಕ್ಕೆ ಯೋಗಾಸನ ಮಾಡಾತ್ ಬಿಟ್ರಿ. ನಾನು ಜಿಮ್ ಮಾಡ್ತೀನಿ. ನಿಮ್ಮ ಮಂದಿಗೆ ಹೇಳಿಲ್ಲೇನು ಯೋಗಾಸನ ಮಾಡ್ರಿ ಅಂತ? ನಮ್ಮ ಮಂದಿ ಯಾರು ಮಾಡೋದಿಲ್ಲ ಸರ್. ಯಾಕ? ಅವ್ರು ಖಾಲಿ ಅಲ್ಲಿ ಮಾಡೋದಂತ ಯೋಗಾಸನ ಮಾಡಿದ್ದು ಅವ್ರಿಗೆ ಗೊತ್ತಿಲ್ರಿ. ಮೈ ಹಗರ ಆಕೈತಿ, ಶಾಂತಿ ಸಮಾಧಾನ. ಏನಾಗ್ತದೆ ಯೋಗಾಸನ ಮಾಡಿದ್ರೆ? ಕೈಕಾಲು ಮೈ ಹಗರ ಆಕೈತಿ ಸರ್, ಟೆನ್ಷನ್ ಬರಲ್ಲ, ಕೈಕಾಲು ನುಸೋದಿಲ್ರಿ, ಲಿದ್ದೈತಿ ಹೊತ್ತೈತಿ ಸರ್. ದುಡ್ದಂಗೆ ಅನ್ಸೋಲ್ರಿ, ನಡ್ದಂಗೆ ಅನ್ಸೋದಿಲ್ರಿ. ಹಂಗಾಗಿ ನಾ ಯೋಗಾಸನ ಮಾಡಾತ್ ಬಿಟ್ಟಿನಿ ರೀ ಸರ್. ಇದು ಬುಡನ್ ಹೊಸಮನಿ ಬೆಳಗಾವಿಯಿಂದ ನಿಮ್ಮ ಮುಂದೆ ಹಾಜರುಪಡಿಸಿರೋ ಕತೆ ಎರಡೇ ಇದರಲ್ಲಿ ಇರೋದು. ಒಂದು, ನಾನು ಆಗಲೇ ಹೇಳ್ದಂಗೆ ಇತಿಮಿತಿ ನಿಯಮ ಇಲ್ಲ ಯಾರಿಗೆ ಅಂತ ಭಾಳ ಸರಳವಾಗಿ ಹೇಳಿದ್ದಿದ್ದು. ನಡೆದಂಗೆ ಅನಿಸುವುದಿಲ್ಲ ಅಂತ. ಭಾಳ ಅದ್ಭುತವಾಗಿದೆ ಆ ಸ್ಟೇಟ್ಮೆಂಟ್ ಮಾತ್ರ. ನನಗೂ ಇಷ್ಟು ವರ್ಷ ಒಳದಿರಲಿಲ್ಲ ಈ ಸ್ಟೇಟ್ಮೆಂಟು. ಆಲ್ ರೈಟ್, ನಿಮ್ಮ ಮುಂದೆ ಹಾಜರುಪಡಿಸ್ತಾ ಇದ್ದೀನಿ ಬುಡನ್ ಹೊಸಮನಿ. ಅವ್ರಿಗೆ ಆಗಬೇಕಾಗಿರೋ ಸಹಾಯ ನನ್ನ ಪ್ರಕಾರದಲ್ಲಿ ಎರಡು. ಒಂದು, ನಿಯಮಿತವಾಗಿ ನಿಯಮಬದ್ಧವಾಗಿ ಅದರ ತರಬೇತಿ ಕೆಲಸ ಆಗಬೇಕು ಅವ್ರಿಗೆ, ಅಲ್ಲೇನಾ? ನಂಬರ್ 2, ತನ್ನ ವ್ಯಕ್ತಿತ್ವವನ್ನು ತಾನು ಹೇಗೆ ಪ್ರೆಸೆಂಟ್ ಮಾಡ್ಕೋಬೇಕು, ನಾನು ಹೇಗೆ ಇರಬೇಕು, ನನ್ನಲ್ಲಿ ಆತ್ಮವಿಶ್ವಾಸ ಅನ್ನೋದು ಹೇಗೆ ಮೂಡಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಕೌನ್ಸಲಿಂಗ್ ಆಗಬೇಕು ಅನ್ಸತ್ತೆ ಅವ್ರಿಗೆ. ಎರಡೂ ಕೆಲಸ ಆಗಬೇಕು. ಈ ಎರಡೂ ಕೆಲಸ ಮಾಡಲಿಕ್ಕೆ ಈ ದಿನದ ಬೆಳಕು ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಇಬ್ಬರು ಸೇರಿಕೊಂಡಿದ್ದಾರೆ. ಒಬ್ಬರು ಯೋಗ ಗುರು ಚೆನ್ನಬಸವಣ್ಣ, ನಮಸ್ಕಾರ ತಮಗೆ. ಇನ್ನು ವಿಕಸನ ತಜ್ಞೆ, ವ್ಯಕ್ತಿತ್ವ ವಿಕಸನ ತಜ್ಞೆ ಡಾಕ್ಟರ್ ಪದ್ಮಾಕ್ಷಿ ಅವರು ನನ್ನ ಜೊತೆ ಇದ್ದಾರೆ. ನಮಸ್ಕಾರ ಮೇಡಮ್ ಇಬ್ಬರು. ನೀವು ಎಲ್ಲಿ ಪ್ರಾಕ್ಟೀಸ್ ಮಾಡ್ತೀರಿ? ನಮ್ಮದು ಶ್ರೀಗಂಗಾ ಯೋಗ ಮತ್ತು ನಿಸರ್ಗ ಚಿಕಿತ್ಸಾ ಸಂಶೋಧನಾ ಕೇಂದ್ರ ಅಂತ ಹೆಬ್ಬಾಳಲ್ಲಿದೆ. ಹೆಬ್ಬಾಳ? ಹಾಂ, ಅಲ್ಲಿ ಒಂದು ಮಡಿಲು ಅಂತ ಒಂದು ಆಶ್ರಮ ಕೂಡ ಮಾಡಿದ್ದೇವೆ ನಾವು. ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ಒಂದು 32 ಜನ ಅನಾಥ ಮಕ್ಕಳನ್ನು ನಾವು ಸಾಕ್ತಾ ಇದ್ದೀವಿ. ವೆರಿ ಗುಡ್. ಮತ್ತೆ ಒಂದು ಮೊಬೈಲ್ ಟೀಚಿಂಗ್ ಸ್ಕೂಲ್ ಅಂತ ಮಾಡಿದ್ದೀವಿ. ಈ ಸ್ಲಮ್ ಏರಿಯಾದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಅಲ್ಲೇ ಹೋಗಿ ಪಾಠ ಹೇಳಿಕೊಟ್ಟು ಯೋಗ ಮತ್ತೆ ವಿದ್ಯಾಭ್ಯಾಸ ಎರಡು ಅಲ್ಲಿ ಹೋಗಿ ಪಾಠ ಹೇಳಿಕೊಟ್ಟು ಈ ವರ್ಷ ಒಂದು 34 ಜನ ಮಕ್ಕಳನ್ನ ಪಾಸ್ ಮಾಡಿದ್ದೇವೆ ನಾವು. ಒಟ್ಟಿನಲ್ಲಿ ಯೋಗ ಅಂತ ಹೇಳಿದ್ರೆ ಇದಕ್ಕೆ ಅಂತ ಹೇಳ್ತಾರೆ. ಮುಖ್ಯವಾಗಿ ಯೋಗ ಅಂತ ಹೇಳಿದ್ರೆ ಒಬ್ಬರ ಮನೆಗೆ ದೀಪ ಹಚ್ಚತಕ್ಕಂಥ ಕೆಲಸ ಮಾಡ್ತಾರಲ್ಲ, ಅದಕ್ಕೆ ಯೋಗ ಅಂತ ಕರೀತಾರೆ. ಯೋಗ ಅಂದರೆ ಮನಸ್ಸುಗಳನ್ನು ಸೇರಿಸಿ, ಮನೆಗಳನ್ನು ಸೇರಿಸಿ, ದೇಶಗಳನ್ನು ಸೇರಿಸಿ ಇವತ್ತು ಜಗತ್ತೆಲ್ಲ ಒಂದೇ ಮಂತ್ರದಲ್ಲಿ ಐಕ್ಯವಾಗಿದೆಯಲ್ಲ, ಅದಕ್ಕೆ ಯೋಗ ಅಂತ ಕರೀತಾರೆ. ಕರೆಕ್ಟ್. ಈಗ ಇವರು ಯೋಗ ಅಲ್ವಾ? ಇವ್ರದ್ದು ಯೋಗ ಪ್ರಾಥಮಿಕ ಯೋಗ. ಯೋಗದಲ್ಲಿ ಯಮನಿಯಮ, ಆಸನ, ಪ್ರತ್ಯಾಹಾರ, ಪ್ರಾಣಾಯಾಮ, ಧಾರಣ, ಧ್ಯಾನ, ಸಮಾಧಿ ಅಂತ ಇದೆ. ಇವರು ಅದಕ್ಕೆ ಎಂಟ್ರಿ ಆಗಿದ್ದಾರೆ. ಯೋಗದ ದ್ವಾರ ಭಾಗದಲ್ಲಿ ಎಂಟ್ರಿ ಆಗಿದ್ದಾರೆ. ಇವರು ಇನ್ನು ಯೋಗದ ಮಹಾರಾಜರಾಗೋದು ಬಾಕಿ ಇದೆ. ಅದಕ್ಕೆ ನೀವು ಹೇಳಿದ್ರಲ್ಲ 100% ಆಗ್ತಾರೆ. ಅಸ್ಮನೆ ಚಲೋ ಕಲಿತಿ ಅಂತ ನೀನು ಬಿಡ ಹೇಳ್ತಾರಲ್ಲ. ನಂಗೆ ಯಾಮ್ ಅಂದ್ರೆ ಭಾಳ ಜೀವ್ರಿ, ಯಾಮ್ ಬಿಟ್ಟು ಇರುವುದಿಲ್ರಿ. ಯಾಮ್ ಅಂದ್ರೆ ಭಾಳ ಜೀವ್ರಿ, ಯಾಮ್ ಬಿಟ್ಟು ಇರೋದಿಲ್ಲ. ನಾ ಯಾರು ಊರಿಗೆ ಹೋಗಲ್ಲ, ಲಗ್ನ ಕಾರ್ಯಕ್ಕೆ ಹೋಗ್ರಿ, ಯಾಮ್ ಚಾಪಿಗೆ ಬಿತ್ತದ ಅಂದ್ರೆ ಊರಾಗಿರ್ತೀನಿ ಸರ್ ನಾನು. ಯಾಮ್ ಅಂದ್ರೆ ಭಾಳ ಜೀವ್ರಿ, ಭಾಳ ಇಷ್ಟ ನಿಂಗೆ. ಏನು ಮಾಡೋಣ ಅಂತೀರಿ ಈ ಕೇಸ್ನ? ಇವಾಗ ಈ ಕೇಸಿಗೆ ಒಂದು ಒಳ್ಳೆ ಸಂಸ್ಕಾರವನ್ನು ಕೊಡಬೇಕಾಗಿದೆ. ಹೇಗೆ? ಅದಕ್ಕೆ ಒಂದು ಸ್ವಲ್ಪ ಇವನ ಹತ್ರ ಎಲ್ಲ ಇದೆ. ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ, ಮತ್ತು ಕೆಲವೊಂದಿಷ್ಟು ನಾವೆಲ್ಲ ಮಾತಾಡ್ತೀವಲ್ಲ ಈ ತಾರ್ಕಿಕವಾಗಿ ಮತ್ತು ಗ್ರಾಂಥಿಕವಾಗಿ ಮಾತಾಡ್ತೀವಲ್ಲ. ಇದು ನಾವು ಗ್ರಾಂಥಿಕವಾಗಿ ಮಾತಾಡೋದು ಕೆಲವೊಂದು ಸಂದರ್ಭದಲ್ಲಿ ಹಾರ್ಟ್ಲಿ ಬರಲ್ಲ. ಇವರು ಮಾತಾಡಿದ್ರಲ್ಲ, ಏನಂತ ಹೇಳಿದ್ರೆ ಕೈ ಕಾಲು ಹಗರ ಆಗುತ್ತೆ, ನಡೆದ್ರೆ ನಡೆದಂಗೆ ಆಗಲ್ಲ, ಓಡಾಡಿದ್ರೆ ಓಡಾಡ್ದಂಗೆ ಆಗಲ್ಲ. ಅದಕ್ಕೆ ಯೋಗ ಅಂತ ಕರೀತಾರೆ. ಯೋಗ ನನ್ನ ಪ್ರಕಾರ ಈ ಭಾಷಣ ಬೇರೆ ಜನಕ್ಕೆ ಮಾಡಿದ್ರೆ ಅರ್ಥವಾಗೋದು. ನಿಮ್ಮ ಭಾಷಣ ಅರ್ಥವಾಗದೇ ಇಲ್ಲ. ನಾನು ಈಗಲೇ ಹೇಳ್ಬಿಡ್ತೀನಿ. ನೀವು ಓಮು ಐಕ್ಯ ಇವೆಲ್ಲ ಹೇಳಿದ್ರೆ ಯಾವನಿಗೂ ಗೊತ್ತಾಗಲ್ಲ, ಹೋಗಿ ಎತ್ತ ಕಡೆ ಅವಂದೇ ಅರ್ಥವಾಗೋದು. ನಾನು ಹೇಳ್ತೀನಿ ಬೇಕಾದ್ರೆ. ಅದಕ್ಕೆ ನ್ಯಾಚುರಾಲಿಟಿ ಅಂತ ಕರೀತಾರೆ. ಇವಾಗ ಎಮೋಷನಲ್ ಬ್ಲಾಕ್ ಮೇಲ್ ಮಾಡ್ತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಆಗಿದೆ. ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಬದುಕ್ತಕ್ಕಂಥವ್ರ ಸಂಖ್ಯೆ ಕಡಿಮೆ ಆಗಿದೆ. ಇದಕ್ಕೆ ನೈಸರ್ಗಿಕ ಈಗ ಅವನನ್ನು ಏನ್ ಮಾಡೋಣ ಅಂತೀರಿ? ಈಗ ಇವ್ರನ್ನ ನಮ್ಮ ಆಶ್ರಮ ಕರ್ಕೊಂಡು ಹೋಗ್ಬಿಡ್ತೇವೆ. ಹೋಗ್ತೀಯಾ? ನೀವು ಎಲ್ಲಿ ಕಳಿಸ್ತಾರ ಅಲ್ಲಿ ಹೋಗ್ತೀನಿ ಸರ್. ಈಗ ಊರ್ ಬಿಟ್ಟು ಬರ್ತೀಯ ನೀನು? ನಾನು ಟ್ರೈನಿಂಗ್ ಕೊಡ್ಸಕ ನೀನು ಅವ್ರ ಜೊತೆಯಾಗಿ ಇರ್ತೀಯ ಏನೊಂದು 6 ತಿಂಗಳು ಫಸ್ಟ್. ಆಮ್ಯಾಗ ನೋಡೋಣ ನಿಂಗೆ ಹೆಂಗ್ ಮಾಡ್ಬೇಕು ಜೀವನ, ನಿಂಗೊಂದು ನೌಕರಿ ಮಾಡ್ಸೋದಂಗೆ, ನೀನೇ ಟೀಚರ್ ತರ ಎಲ್ಲರಿಗೂ ಪಾಠ ಮಾಡೋದು ಹೇಗೆ, ಅವೆಲ್ಲ ಆಮೇಲೆ ನೋಡೋಣ. ಗೊತ್ತಲ್ಲ ಸಂಕಲ್ಪ ಏನಂದ್ರೆ ಕರ್ನಾಟಕದ ಬಾಬಾ ರಾಮದೇವ್ ಮಾಡ್ಬೇಕ ನೀನ ಆಗ್ತಾರೆ ಸರ್. ಆಗ್ಬೇಕ ಕಣ ನೀನು. ಬಾಬಾ ರಾಮದೇವ್ ನೋಡಿದ್ಯಾ? ನೋಡೇನು ಸರ್. ಭೇಟಿ ಮಾಡ್ತೀಯನ ಅವ್ರನ್ನ?
ಭೇಟಿ ಮಾಡಿ ಮಾಡ್ಸಣ್ ಬಿಡು. ನಮ್ಮ ಆಶ್ರಮಕ್ಕೆ ಬರ್ತಾರೆ ಮುಂದೆ. ಮುಂದೆ ಬಂದು ಅವ್ರ ಆಶ್ರಮಕ್ಕೆ ಬಂದ್ರು ಸರಿ, ಇಲ್ದಿದ್ರೆ ನಾನೇನಿಲ್ಲ ನಿನ್ನ ಅಲ್ಲಿಗೆ ಕಳಿಸ್ಬಿಡ್ತೀನಿ ಸುಮ್ಮನೆ ಹರಿದ್ವಾರಕ್ಕೆ. ಅಲ್ಲೇ ಭೇಟಿ ಮಾಡಿಸ್ಬಿಡೋಣ, ಭೇಟಿ ಮಾಡ್ಸೋಣ ಒಂದ್ಸರಿ ನಿನ್ನನ್ನು ಆತಲ್ಲ. ಫಸ್ಟ್ ಅವ್ರ ಕೈಲಿ ಹೋಗಿ ಬಿಟ್ಟು ಬಾ. ಅವ್ರ ಊರಲ್ಲಿ ಅವ್ರ ಆಶ್ರಮ ಐತಲ್ಲ, ಅಲ್ಲೋಗಿ ಸೇರ್ಕೊ. ಫುಲ್ ಎಲ್ಲ ಕರೆಕ್ಟಾಗಿ ಕಲ್ತ್ಕ, ಎಲ್ಲ ಕಲ್ತ್ಕ. ಊಟ ತಿಂಡಿ ಎಲ್ಲ ಅವರೇ ಕೊಡ್ತಾರಲ್ಲ, ನಿಂಗೆ ಇರ್ಲಿಕ್ಕೂ ಜಾಗ ಕೊಡ್ತಾರೆ, ಅವ್ರ ಜೊತೆ ಕಲ್ತ್ಕ. ಜೊತೆಯಾಗಿ ಇವ್ರು ಮೇಡಮ್ ಇನ್ನು ಹ್ಯಾಂಗ್ ನಡ್ಕೋಬೇಕು, ಹ್ಯಾಂಗ್ ಮಾತಾಡ್ಬೋದು, ಹ್ಯಾಂಗ್ ಮಾತಾಡದೆ ಇರ್ಬೋದು, ಯಾರು ಏನಾರು ಕೇಳಿದ್ರೆ ನೀ ಏನು ಹೇಳಬೇಕು, ಅವೆಲ್ಲ ಟ್ರೈನಿಂಗ್ ಇವ್ರು ಕೊಡ್ತಾರೆ. ಸೊ ಫಸ್ಟ್ ಸ್ವಾಮೀಜಿ ಅವ್ರ ಆಶ್ರಮಕ್ಕೆ ಕಳ್ಸೋಕ್ಕೂ ಮುಂಚೆ ನಮ್ಮಲ್ಲಿ ಒಂದ್ 2-3 ದಿನ ಇಟ್ಕೊಂಡು ಅವ್ರನ್ನ ಹೇಗೆ ಟ್ರೈನಿಂಗ್ ಮಾಡ್ಬೇಕು ಅಂತ ಹೇಳಿ ಆಮೇಲೆ ಕಳ್ಸ ಮಾಡ್ತೀಯೇನ? ನೀವು ಹೆಂಗೆ ಹೇಳ್ತೀರ ಹಂಗೆ ಸರ್. ನಾನು ಹ್ಯಾಂಗ್ ಹೇಳ್ತಿ ಹಂಗ ನಿಮ್ಮ ಮೇಲೆ ನನ್ನ ಪ್ರಾಬ್ಲಮ್ ಬಂತಲ್ಲ ಈಗ. ಎಂದ್ ಹೋಗ್ತಿ ನೀವು ಯಾವಾಗ ಓದಿರ್ತೀರ ಆವಾಗ ಬಂದು ಬಿಡ್ತೀನಿ ಸರ್. ಅಂದ್ರೆ ಈಗ ನೀನ್ ನಾಳೆ ಹೋಗು ಅಂದ್ರೆ ಹೋಗ್ಬಿಡ್ತಿ? ಹ್ಞೂ ರೀ, ಹಾ, ಮನ್ಯಾಗ ಯಾರಿಗೂ ಹೇಳಂಗಿಲ್ಲ ನೀನ? ನಮ್ಮ ಮನ್ಯಾಗ ತಮ್ಮಾರ ಅದಾರ, ಹಾ, ಅವ್ರ ಜೊತೆ ಇರ್ತಾರ್ರಿ. ನಾನು ಯಾಮ್ ಕಳ್ಸಾಕ ನಿಂತೇನ್ರಿ, ಯಾಮ್ ಕಳ್ಸಾಕ ಹೋಗ್ಬಿಟ್ರಿ ಸರ್. ಹಂಗಲ್ಲ ಈಗ ಅವ್ವ ಅಪ್ಪ ಯಾರಿಗೂ ಹೇಳಂಗಿಲ್ಲೇನ? ಬಿಡ ಬೆಂಗಳೂರಾಗ ಕಲ್ತು ಬರ್ತೀನಿ ಎಲ್ಲ ಅಂತ. ನನ್ನ ಮನ್ಸು ಎಲ್ಲಿ ಇರ್ತೈತೆ ಅಲ್ಲಿ ಹೋಗಂತಾರ್ರಿ, ನನಗೇನು ಹೇಳೋದಿಲ್ರಿ. ಅಡ್ಡ ಬರಲ್ಲ ಅವ್ರ? ನಾನು ಹೆಂಗೆ ಹೇಳ್ತೇನೆ ಹಂಗೆ, ನನ್ನ ಮನ್ಸು ಎಲ್ಲಿ ಬರ್ತೈತೆ ಅಲ್ಲಿ ಹೋಗಂತಾರ್ರಿ. ಅವ್ವ ಹ್ಞೂ ರೀ, ನಮ್ಮ ಅಪ್ಪ ರಾತ್ರಿ ಅಪ್ಪಾರ. ಅವನಿಗೆ ಬರೀ ಯೋಗ ಮಾತ್ರ ಕಲಿಸ್ಕೊಡಲ್ಲ, ಆಯುರ್ವೇದಿಕ್ ಚಿಕಿತ್ಸೆಯನ್ನು ಕಲಿಸ್ಕೊಡ್ತೀವಿ, ಆಯುರ್ವೇದ ಥೆರಪಿಯನ್ನು ಕಲಿಸ್ಕೊಡ್ತೀವಿ. ಅವನು ಪ್ರತಿಯೊಂದು ಹಳ್ಳಿಯಲ್ಲಿ ಹೋದ್ರೆ ಅವ್ನು ಬದುಕಬೇಕು. ಏನೇ ದೊಡ್ಡ ಸಮಸ್ಯೆ ಬಂದರೂ ಕೂಡ ಅದನ್ನು ವಾಸಿ ಮಾಡ್ತಕ್ಕಂಥ ಶಕ್ತಿಯನ್ನು ಅವ್ನು ತುಂಬ್ತೇವೆ ಆಯುರ್ವೇದದಲ್ಲಿ. ಏನ್ ಮಾಡೋಣ ಅಂತಿ? ಓಕೆನ್ ಸರ್, ಕಲಿಸ್ತೇನೆ ರೀ. ಹೋಗ್ತಿ? ಹ್ಞೂ ಸರ್, ಆಟ ಹಿಡಿದು ಹೋಗ. ಓಕೆನ್ ಸರ್. ಎಷ್ಟು ಕಷ್ಟ ಆದ್ರೂ ಬಿಡ್ಬೇಡ ನೀನು. 2-3 ವರ್ಷ ತಾಪಸ್ ಮಾಡ್ದಂಗೆ ಮಾಡಾಕ್ಬಿಡು ಹೇಳ್ತೇನೆ. ಎಲ್ಲ ಕಲ್ತು ಹೊರಗೆ ಬಂದ್ರ ನೀನೇ ದೊಡ್ಡ ಟೀಚರ್ ಆಗ್ತಿ ನೋಡು. ಹ್ಞೂ ಸರ್. ಹಾ, ಮಾಡ್ತಿ? ಮಾಡ್ತೀನಿ ಸರ್. ಆಮೇಲೆ ನೋಡೋಣ. ಹ್ಞೂ ಸರ್. ಬಾಬಾ ರಾಮದೇವ್ ನೋಡಿದ್ಯಾ ನೀನು ಟಿವಿಯಾಗ? ನೋಡೇನು ಸರ್, ಯಾವಾಗಾರು ನೋಡಿದಿ? ಟಿ ವಿ ಇಲ್ರಿ ನಮ್ಮ ಮನ್ಯಾಗ. ಯಾರು ಮನ್ಯಾಗ ರೀ ಕುಂದ್ರ ಎದಕ್ಕಾರ ಹೋಗಿದಾಗ್ರಿ ಹಾಸ್ತಿರ್ತಾರೆ ರೀ. ಬರ್ತದ? ನಿಮ್ಮ ಮನ್ಯಾಗಿಲ್ಲೇನು ಟಿವಿ? ಟಿ ವಿ ಇಲ್ಲ, ಮನಿ ಇಲ್ರಿ, ಸಾಂದ್ ಐತ್ರಿ ಹಂಚಿಂದ್ರಿ ಸರ್. ನಾ ಗಿಡದಾಗ ಮನ್ಕೋತೀನಿ ಜಾಗ ಸಾಲಿಕ್ರಿ. 5 ಮಂದಿ ಮನ್ಕೊಂಡು ನಮ್ಮ ಮನಿನ ತುಂಬ್ತೈತ್ರಿ. ಗಿಡದ ಮನಿ ಹಾಕ್ಯಂಗೆ ಗಿಡದಾಗ ಮನ್ಕೋತೀನಿ ಸರ್ ನಾನು ಸರ್. ಗಿಡದ ಕೆಳಗ? ಹ್ಞೂ ರೀ, ಮನಿ ಇಲ್ಲ ಏನಿಲ್ರಿ. ಮನಿ ಇಲ್ಲ, ಗಿಡದ ಮ್ಯಾಗ ಮನ್ಕೋತೀನಿ ಸರ್. ಗಿಡದ ಮ್ಯಾಗ? ಹ್ಞೂ ಸರ್. ಹೆಂಗ? ಗಿಡದ ಮ್ಯಾಗ ಅತ್ತ ಇತ್ತ 2 ಕಟ್ಟಿಗೆ ಕಟ್ಟಿ ಹಿಂಗೆ ಕ್ಯಾಬಿನ್ ಚಡಿ ಅಂದ್ರೆ ನೀನು ಮರದ ಮ್ಯಾಗ ಮಂಚ ಮಾಡಿಕೊಂಡು ಮಲಗ್ತಿ? ಇಂಜಿನಿಯರಿಂಗ್ ಟೆಕ್ನಿಕ್ ಅಲ್ವಾ ಸರ್ ಅದು? ಅಲ್ಲ, ಮನಿ ಇಲ್ಲ ಏನು ಇಲ್ಲ. ಬಿದ್ದೋಗಲ್ಲೇನ? ಬೀಳೋದಿಲ್ಲ ಸರ್, ಗಟ್ಟಿ ಐತ್ರಿ. 4-5 ಮಂದಿ ಮಾಡ್ಕೊಂಡ್ರಿ ಬೀಳೋದಿಲ್ಲ ರೀ. ಅಲ್ಲ, ನೀನು ಉರುಳ್ಕೊಂಡು ನಿದ್ದೆ ಬಂದಾಗ ಹಿಂಗೆ ಉರುಳಿಕೊಂಡು ಬಿದ್ದೋಗ್ಬಿಟ್ರೆ? ನಾನು ಪ್ರಜ್ಞೆ ಇರ್ಸದ್ರ ಹಿಂಗೆ ಮಾಡ್ಕೊಂಡ್ರಿ ಹಿಂಗ ಪ್ರಜ್ಞೆ ಇರ್ತೈತೆ ಗೊತ್ತಾಕೈತ್ರಿ. ಹೆಂಗ್ ಮಲಗಿರ್ತಿ ಹಂಗೆ ಮಲಗಿರ್ತಿ? ಹ್ಞೂ ರೀ. ಅಷ್ಟು ಚಲೋ ನಿದ್ದೆ ಬರ್ತದೆ? ರಾತ್ರಿ ಇಲ್ಲಿದ್ದು ಭಾಳ ಹತ್ತಿರ ಸರ್, 4 ತಾಸು ಅಷ್ಟಲ್ಲಿ ಇದ್ದೆ ಆತೈತ್ರಿ. 4 ತಾಸು ಅಷ್ಟಲ್ಲಿ ಇದ್ದೆ ಮಾಡ್ತೀನಿ ರಾತ್ರಿ. ಯೋಗ ಮಾಡೋರು ನಿದ್ದೆ ಜಾಸ್ತಿ ಇರಲ್ಲ. 4 ತಾಸು ಅಷ್ಟೇ ನಿದ್ದೆ ಸಾಕ ನಿನ್ಗೆ? ಅಷ್ಟೇ ರೀ, ನಾವು ಇದ್ದೀವಿ. ಎಷ್ಟೇ ಸಾಧನೆಗಳು ಕಡಿಮೆ ಇದ್ರೂ ಸಾಧಿಸ್ತಕ್ಕಂಥ ಛಲ ಒಂದಿರ್ತದಲ್ಲ, ಅವ್ರಿಗೆ ಸಾಧಕ ಅಂತ ಕರೀತಾರೆ. ಬೈಕ್ ಸ್ಟ್ಯಾಂಡ್ ಮೊನ್ನೆ ತಮ್ದೊಂದು ಮಾತು ಕೇಳಿದೆ, ಇದು ಪಬ್ಲಿಕ್ ಟಿವಿ 5ನೇ ವಾರ್ಷಿಕೋತ್ಸವಕ್ಕೆ ನೀವು ಹೇಳ್ತಾ ಇದ್ರಿ ಎಲ್ಲ ಸೆಕೆಂಡ್ ಹ್ಯಾಂಡ್ ತಗೊಂಡು ಬಂದ್ವಿ ಮಾಡಿದ್ವಿ ಅಂತ ಎಲ್ಲ ಹೇಳಿದ್ರಲ್ಲ, ಅದು ನಿಮ್ಮಲ್ಲಿ ಸಾಧಕ ಭಾವ ಇತ್ತಲ್ಲ, ಅದೊಂದು ದೊಡ್ಡ ನಿಮ್ಗೆ ಕೆಲವು ಸರಿ ಬದುಕಿನ ಅನಿವಾರ್ಯತೆಗಳು ಕೆಲಸಗಳನ್ನ ನಿಮ್ಮನ್ನು ಮಾಡಿಸುತ್ತೆ. ಕೆಲವು ಸರಿ ಚಾಲೆಂಜ್ಗಳು, ಸವಾಲುಗಳು, ಕೆಲವು ಸರಿ ಹಠ. ಹೌದು, ಈ 3ರಲ್ಲಿ ಯಾವ್ದಾದ್ರು ಒಂದಿರಬೇಕು. ಯಾವುದೂ ಇಲ್ದಿದ್ರೆ ಆಗಲ್ಲ. ಹೌದು, ಏನಾದ್ರು ಒಂದಿರಬೇಕು. ಇಲ್ಲ ಸವಾಲಾಗಬೇಕು, ಅನಿವಾರ್ಯತೆ ಆಗಬೇಕು, ಬದುಕಕ್ಕೆ ದಾರಿ ಇಲ್ಲ ಬೇರೆ ಅಂತ. ಇಲ್ಲ ಹಠ ಇರಬೇಕು. ಹೌದು, ಆ 3 ಇವನಲ್ಲಿದೆ ಸರ್. ಹಾ, ಛಲ ಇರಬೇಕು. ಯಾವ್ದಾದ್ರು ಒಂದ್ ಇರ್ಬೇಕು ಅದ್ರಲ್ಲಿ, ಇಲ್ದಿದ್ರೆ ಬದುಕಕ್ಕಾಗಲ್ಲ. ಅಷ್ಟು ಮಾಡೋಣ. ಮೇಡಮ್ ಹತ್ರ ಕಳಿಸ್ತೀನಿ ಫಸ್ಟ್, ಆಮ್ಯಾಗ ಅವ್ರ ಹತ್ರಕ್ಕೆ ಹೋಗುವಂತ ನೀನು. ಮುಂದಿನ 1 ವರ್ಷದೊಳಗ ನೀನು ಟಿವಿಯಾಗ ಕಾರ್ಯಕ್ರಮ ಕೊಡಂಗ ಆಗ್ಬೇಕು ನೋಡ. ಮುಂದಿನ ವರ್ಷ ವಿಶ್ವ ಯೋಗ ಗೊತ್ತಲ್ಲ? ಹ್ಞೂ ಸರ್. ಈಗೇನ್ ಮಾಡೋಣ ಅಂತೀವಿ ಸರ್? ನಮ್ಮಲ್ಲಿ ಫಸ್ಟು ಕೂರ್ಸ್ಕೊಂಡು ಪ್ರಶ್ನೆಗಳನ್ನ ಕೇಳ್ಬೇಕು, ಭಾಳಷ್ಟು ಇರುತ್ತೆ. ಯಾಕಂದ್ರೆ ನಾನು ಅವಾಗಲೇ ಮಾತಾಡಿಸ್ತಾ ಇದ್ದೆ, ತುಂಬಾ ನೋವಿದೆ. ಅವ್ರ ಅಪ್ಪ ಕುಡ್ಕೊಂಬಂದು ಮನೇಲಿ ಅವ್ನಿಗೆ ಹೊಡಿತಿದ್ರಂತೆ, ಅವ್ರ ಅಮ್ಮನಿಗೆಲ್ಲ. ನಿನಗ ನಿಮ್ಮ ಅವ್ವಂಗ ಹೊಡಿತಿದ್ದ? ನಮ್ಮ ಅವ್ವಾರ್ಗೆ. ಅವ್ವಾರು ಹೊಡಿತಿದ್ರ? ಹ್ಮ್. ಸೊ ಅವರಲ್ಲಿ ಬಹಳಷ್ಟು ಭಯ ಇದೆ. ನಿಧಾನವಾಗ ಬೇಜಾರೆಲ್ಲ ಮಾಡಂಗಿಲ್ಲ, ಸೆರೆಗಿರ ಹಾಕಂಗಿಲ್ಲ ನೀನು? ಇಲ್ಲ ಸರ್, ಯಾಯ್ ಮಾಡ್ರಿ ಕಸು ಮುರಿತೈತ್ರಿ, ಭಾಳ ದಿವ್ಸ ಬದುಕೋದಿಲ್ಲ. ಸರಿಯತಿ ಕುಡುದ್ರಿ, ಕುಡಿಯಂಗಿಲ್ಲ. ಮೈ ಲೂಸ್ ಆಕೈತಿ. ಸರಿಯ ಕುಡ್ರ ಭಾಳ ದಿವ್ಸ ಬದುಕೋದಿಲ್ಲ. ಬದುಕಲ್ಲ ಸೆರೆ ಕುಡಿದ್ರೆ ತುಂಬಾ ದಿನ. ಪರ್ಫೆಕ್ಟ್ ಹೇಳ್ದ ಬಿಡ. ಆಯುಷ ಕಮ್ಮಿ ಆಕೈತ್ರಿ. ಸರಿಯ ಕುಡ್ರತಿ ಆಯುಷ ಕಮ್ಮಿ ಆಕೈತ್ರಿ. ಸೆರೆ ಕುಡಿದ್ರೆ ಆಯುಷ್ ಕಮ್ಮಿ ಆಯ್ತದೇನ? ಭಾಳ ದಿವ್ಸ ಬದುಕೋದಿಲ್ಲ, ಬದುಕೋಂಗಿಲ್ಲ. ಮತ್ ನೀ ಏನ್ ಹೇಳ್ತಿ ಮಂದಿಗೀಗ? ಕುಡಿಬ್ಯಾಡ್ರು ಸೆರೆನಾ ಅಂತ ಎಷ್ಟು ಹೇಳಿವ್ರಿ ಯಾರು ಕೇಳೋದಿಲ್ರಿ. ಅವ್ರು ಯೋಗಾಸನ ಎಷ್ಟು ಹೇಳಿದ್ರು ಮಂದಿ ಕೇಳೋದಿಲ್ಲ ಸರ್. ಅವ್ರು ಕೈಕಾಲು ಮೈ ನುಸಿ ನುಸೋ ಸಮಯ ಸೆರೆ ಕುಡಿತಾರೆ. ಕೈಕಾಲು ನುಸದ ಹಾಗರ ಆಕೈತೆ, ಅದಕ್ಕೆ ಸೆರೆ ಕುಡಿತಾರೆ ಅವ್ರು.
ನಾ ಯೋಗಾಸನ ಮಾಡಿಬಿಟ್ರೆ ಕೈಕಾಲು ಮೈ ನೋಸೋದು ಹೋಗ್ಬಿಡ್ತೈತೆ ರೀ. ಸೆರೆನೂ ಬೇಡ ಏನು ಬೇಡ. ಹ್ಞೂ ರೀ. ಅವ್ರು ಸೆರೆ ಕುಡಿಯೋದು ಮೈ ಕೈಯಲ್ಲಿ ಹಗರ ಮಾಡ್ಕೊಳಕೇನ? ಹ್ಞೂ ಸರ್. ಹಾ ಹೌದು ಸರ್. ಹರ ಆತದ. ಟೆನ್ಷನ್ ಇಲ್ಲಾಂದ್ರೆ ಟೆನ್ಷನ್ ಐತಿ ಇರ್ತದೆ, ಲಿದ್ದಿ ಹತ್ತದಿಲ್ಲ ರೀ ಅವ್ರು. ಟೆನ್ಷನ್ ಕೈಕಾಲು ಮೈ ನೋಸಾತಂದು ಸೆರೆ ಕೊಡೋದು ಬಿಟ್ರೆ ಟೆನ್ಷನ್ ಹೋಗತ್ ಲಿದ್ದಿ ಹತ್ತೈತೆ ರೀ, ಅದು ಕುಡಿತಾರೆ ಅವ್ರು. ನಾ ಯೋಗಾಸನ ಮಾಡಿಬಿಟ್ರೆ ನಮ್ಗೆ ಆರಾಮಾಗಿಬಿಡ್ತೇವೆ ಸರ್. ದುಡ್ದು ಎಷ್ಟು ಸಂಚ ನಾವು ವಜ್ಜೆ ಹೋತ್ರ ಸಂಜೆಗೆ ಯೋಗಾಸನ ಮಾಡಿರಿ ಸಣ್ಣ ಹುಡುಗತ್ತೆ ದಿವಸ ಹಿಂಗೆ ತಿರ್ಗಾಡ್ತಾನೆ ಅನ್ಸೋಕೆ ಅಷ್ಟು ಮೈ ಹಗರ ಕಡೆ ದೊಡ್ಡದಂಗೆ ಅನ್ಸೋಲ್ಲ, ಇಷ್ಟು ದೊಡ್ಡ ಅಂದ್ರೆ ಹಂಗೆ ಖಾಲಿ ತಿರ್ಗಾಡ್ತಾನೆ ಅನಿಸ್ತೈತೆ ಸರ್. ಅದನ್ನ ನಾ ಯೋಗಾಸನ ಮಾಡಾತ್ಬಿಟ್ಟಿನಿ ಸರ್. ಯೋಗ ಕರ್ಮಸು ಕೌಶಲ ಅಂತ ಕರೀತಾರೆ. ಅಂದ್ರೆ ಓಕೆ, ಆಲ್ ರೈಟ್. ಯೋಗ ಕರ್ಮಸು ಕೌಶಲ. ಯೋಗ ಮಾಡಿದ್ರೆ ಎಲ್ಲ ಕೆಲಸಗಳನ್ನು ಕೌಶಲ್ಯದಿಂದ ಮಾಡ್ತಕ್ಕಂಥ ಒಂದು ಶಕ್ತಿ ಬರ್ತದೆ. ಈಗ ನಾವು ಇಲ್ಲಿ ಪಾತ್ರೆ ಪಗಡೆಗಳನ್ನು ಮನೆಯಲ್ಲಿ ಎಲ್ಲಿ ಬೇಕತ್ತೆ ಎತ್ತಬೇಕತ್ತ ಒಗೆದ್ರೆ ಅದೇನು ಹೆಂಗೆ ಕಾಣಿಸ್ತದೆ? ನಮಗೆ ಚೆನ್ನಾಗಿ ಕಾಣಿಸಲ್ಲ. ಯೋಗ ಮಾಡಿದ್ರೆ ಇವನಲ್ಲಿ ಏನು ಬಂದಿದೆ ಅಂತ ಹೇಳಿದ್ರೆ ಎಲ್ಲಾ ಕೆಲಸಗಳನ್ನು ಕೌಶಲ್ಯದಿಂದ ಮಾಡ್ತಕ್ಕಂಥ ಒಂದು ಮನೋಭಾವ ಬಂದಿದೆಯಲ್ಲ. ನಮಗೆ ಎರಡನೇದು ನನ್ನ ಎಲ್ಲ ಸಮಸ್ಯೆಗಳಿಗೆ ಯೋಗ ಉತ್ತರ ಕೊಡ್ತೀರ ತೀರ್ಮಾನಕ್ಕೆ ಬಂದಾಗೋಗಿದೆ. ಅದನ್ನ ಚೇಂಜ್ ಮಾಡಕ್ಕಾಗಲ್ಲ ನೀವು ಯಾರು. ಒಂದು ಸೌಂಡ್ ಯಾವುದೋ ಒಂದು ವಿಚಾರದಲ್ಲಿ ಒಂದು ಸೌಂಡ್ ಬಿಲೀಫ್ ತುಂಬಾ ಇಂಪಾರ್ಟೆಂಟ್ ಬಂದ್ಬಿಟ್ಟಿದೆ. ಅವನು ಅದ್ರ ತನ್ನ ಒಂದು ವಿದ್ಯೆಯಲ್ಲಿ ಒಂದು ಬಿಲೀಫ್ ತಗೊಂಡ್ಬಂದ್ಬಿಟ್ಟಿದ್ದಾನೆ. ದಟ್ಸ್ ಅ ಫಸ್ಟ್ ಸ್ಟೆಪ್ ಟುವರ್ಡ್ಸ್ ಸಕ್ಸಸ್ ಸರ್. ಡೆಫಿನೆಟ್ಲಿ ಸಕ್ಸಸ್ He believes in what he does. ಅಷ್ಟು ಮಾತ್ರ ನಿಜ. ನಾನು ಮಾಡೋ ಕೆಲಸ ಸರಿ ಇದೆ ಅಂತ ನಂಬಿಬಿಟ್ಟಿದ್ದಾನೆ. ಆಮೇಲೆ ಇನ್ನೊಂದು ಒಳ್ಳೊಳ್ಳೆ ವಿಚಾರ ಹೇಳ್ದ, ಕುಡಿದ್ರೆ ಜೀವನದಲ್ಲಿ ಬೇಗ ಸತ್ತೋಗ್ಬಿಡ್ತೀವಿ ಅಂತ. ಸೊ ಒಳ್ಳೆ ಕ್ವಾಲಿಟಿ ಬೆಳೆಸ್ಕೊಂಡ್ರು ಅವನು ಡೆಫಿನೆಟ್ಲಿ ನಾನು ಕುಡಿಯಂಗಿಲ್ಲ ಬಿಡ. ನಾನು ಕುಡಿಯಂಗ ಸೆರೆ ಕುಡಿಯಲ್ಲ ನಾನು. ಎಷ್ಟು ವರ್ಷ ಬದುಕ್ತೀನಿ ಹಂಗಾರೆ? ನಿಮ್ಮಂತ ಯಾಮ ಚಲೋತ್ತಾಗ ಮಾಡ್ಕೊಂಡ್ರಿ ಚಲೋ ತಿಂದ್ರೆ 120 ವರ್ಷ ಮಟ್ಟ ಬದುಕ್ತಾರೆ. ಯಾಮತಿ ಮಾಡಲಿಲ್ಲ ಅಂದ್ರೆ ಎಂತಾರ ತಿನ್ನಾತಾರ ಕಡಿಮೆ ವರ್ಷ. ಯಾಮ ಮಾಡ್ರ ಹೆಚ್ಚಿಗೆ ದಿವಸ ಬದುಕ್ತಾರ್ರಿ, ಯಾಮ ಮಾಡ್ಲಿರ ಕಡಿಮೆ ವರ್ಷ ಟಿವಿಯಾಗ ಬಂತಲ್ಲ ನಿಂದು, ಆಗ ಬಂದಾಗ ಜುಟ್ಟು ಕಟ್ಟಿದ್ದಿ. ಆಗ ಮೊದಲು ಪ್ಯಾಸನ್ ಮಾಡ್ತೀನಿ ಸರ್. ಫ್ಯಾಷನ್ ಅದೇನಿದೆ ಈಗ ಇಲ್ಲಿರೋದು ತಲೆಯಾಗ? ಇದು ಕ್ರಾಸ್ ಕಟ್ ರೀ, ಕ್ರಾಸ್ ಕಟಿಂಗ್ ರೀ. ಕ್ರಾಸ್ ಕಟಿಂಗ್ ಹಂಗಂದ್ರ ಇದು ಜುಟ್ಲ ಪ್ಯಾಸನ್ ಹೋಯ್ತ್ರಿ, ಕ್ರಾಸ್ ಕಟಿಂಗ್ ಮಾಡ್ಕೋತೇನೆ ನಾಚಾತ್ರಿ. ನೀವೇ ಮಾಡ್ಕೊಳ್ಳೋದಾ? ಹ್ಞೂ ರೀ. ಕಟ್ ನೀವೇ ಮಾಡ್ಕೊಂತೀರಾ? ನಾ ಮಾಡ್ಕೋತೇನೆ. ಕಟಿಂಗ್ ಅಂಗಡಿಯಾಗ ಬರೋದಿಲ್ರಿ ಅವು ಕಟಿಂಗ್ ಮಾಡಾಕ್ರಿ. ನಿಮ್ ಕಟಿಂಗ್ ಅವ್ರಿಗೆ ಮಾಡಕ್ ಬರಲ್ವಾ? ಬರೋದಿಲ್ರಿ, ನಾನು ಮಾಡ್ತೀನಿ. ಕಟಿಂಗ್ ಅಂಗಡಿಯವ್ರಿಗೆ ಬರಂಗಿಲ್ಲೇನ? ಬರೋದಿಲ್ಲ. ನೀನೇ ಮಾಡ್ಕೋತಿ? ಅದೆಲ್ಲ ಕಲ್ತಿ? ತಿಂಗಳದಾಗ 3 ಚೇಂಜ್ ನನ್ನ ಮನ್ಸ್ನಾಗ ಹೆಂಗೆ ಬರ್ತೈತೆ ಹಂಗೆ ಕಟಿಂಗ್ ಮಾಡ್ಕೊಂಡ್ಬಿಡ್ತೀನಿ. ಓ ಹಾಗ ಕನ್ನಡಿ ಮುಂದೆ ನಿಂತು ನೀನೇ ಮಾಡ್ಕತಿ? ಹ್ಞೂ ಸರ್. ಹ್ಞೂ ರೀ. ಅದು ಕ್ರಾಸ್ ಕಟ್ ನಿನ್ನ ತಲೆಯಾಗಿರೋದು ಈಗ ತೋರಿಸು ಸರಿ ಕರೆಕ್ಟಾಗಿ. ಕ್ರಾಸ್ ಕಟ್ ಹಂಗ ಈಗ ಮುಚ್ಚೆ ಸರ್. ಇದು ಇನ್ನು 1 ವಾರ ಆತ್ರಿ ಮಾಡ್ಕೊಂಡ್ರಿ. 1 ವಾರದಿಂದ ಕಾಣ್ತಿತ್ರಿ. ಈಗ ಕೂದಲ ಒಂದು ಮುಚ್ಚೆ ಸರ್. ಓಹೋ, ಏನು ಶೋಕಿಯ ನಿಂದ. ಹಾಂ ಆತು ಬಿಡ, ಮಾಡು. ಬೇಡ ಅಂದವ್ರು ಯಾರು ನಿನಗ. ಈಗ ಲೆಟ್ ಅಸ್ ಸ್ಟಾರ್ಟ್ ಫಸ್ಟ್. ಮೇಡಮ್ ನಿಮ್ಮ ಹತ್ರ ಕಳಿಸ್ಕೊಡ್ತೀವಿ, ಶೋರ್ ಸರ್. ನೀವು ವರ್ಕ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಹತ್ರ ಕಳಿಸ್ತೀವಿ ಪ್ಯಾರಲಲ್ಲಿ. ದೆನ್ ಅಲ್ಲಿ ವರ್ಕ್ ಸ್ಟಾರ್ಟ್ ಆಗಲಿ. ನೋಡೋಣ ಒಂದು 3 ತಿಂಗಳಾದ್ಮೇಲೆ ಹೆಂಗೆ ಡೆವಲಪ್ ಆಗುತ್ತೆ ಅಂತ. ಸರ್ ಇದು ನಾವು ಅವ್ರಿಗೆ ಪರ್ಸನಾಲಿಟಿ ಕೋಚಿಂಗ್ ಅಂತ ಕರೆಯೋದು, ಇಂಡಿವಿಜುವಲ್ ಲೈಫ್ ಕೋಚಿಂಗ್ ಅಂತ. ಅದು 1-2 ಫ್ಯೂ ಡೇಸ್ ಅಲ್ಲಿ ಆಗಕ್ಕೆ ಸಾಧ್ಯ ಅಲ್ಲ. ಅದು ಕ್ರಮೇಣ ಒಂದು 6 months ಅಲ್ಲಿ ಅಲ್ಲ, ಅವ್ರು ಟ್ರೈನಿಂಗ್ ಸ್ಟಾರ್ಟ್ ಆಗಲಿ ಮಧ್ಯ ಅವ್ರು ಕಳಿಸ್ತಾರೆ ಒಂದೆರಡು ದಿನ. ಅವ್ರ ಆಶ್ರಮಕ್ಕೆ ಹೋಗಿ ನಾನು ಬೇಕಾದ್ರೆ ಅವ್ರಿಗೆ ಅದಾದ್ರೆ ಇನ್ನೂ ಬೆಸ್ಟ್ ಅಲ್ಲ? ಅವಾಗ ಹೋಗಿ ಮಾಡಿ ಮಾಡ್ಬೋದು. ಅವ್ರ ಆಶ್ರಮದಲ್ಲಿ ಇನ್ನೂ ಯಾರು ಹುಡುಗರುಗಳಿದ್ರೆ ಅವ್ರಿಗೂ ಹೆಲ್ಪ್ ಆಗ್ಬೋದು. ಡೆಫಿನೆಟ್ಲಿ ಮಾಡೋಣ ಸರ್. ಯಾರಿಗಾರು ಹೆಲ್ಪ್ ಆಗೋದು. ಯಾಕಂದ್ರೆ ಅಲ್ಲಿ ಅನಾಥ ಮಕ್ಕಳಿವೆ ಅಂತ ಹೇಳ್ತಿದ್ದಾರೆ ಅವರು. ಯಾವುದೋ ಮಕ್ಕಳಿಗೆ ಹೆಲ್ಪ್ ಆದ್ರೆ ಸಂತೋಷ. ಸರ್ ಎಲ್ರೂ ಕೂರ್ಸೇ ಬೇಕಾದ್ರೆ ಮಾಡೋಣ. ಎಸ್, ಅಗತ್ಯವಾಗಿ ಎಲ್ರಿಗೂ ಮಾಡ್ಬಿಟ್ಟು ಬರೋಣ. ಅವಕ್ಕೂ ಹೆಲ್ಪ್ ಆಗುತ್ತೆ. ಒಂದು 6 to 8 months ಮಾಡೋದ್ರಿಂದ ಹಿ ವಿಲ್ ಡೆಫಿನೆಟ್ಲಿ ಬಿಕಮ್ ಬೆಟರ್ ಸರ್. ಆ ನಂಬಿಕೆ ನನ್ನಲ್ಲಿದೆ. ಫ್ಯಾಂಟಾಸ್ಟಿಕ್. ಅಂದರೆ ಅವನಲ್ಲಿರ್ತಕ್ಕಂಥ ನೈಸರ್ಗಿಕ ಗುಣಧರ್ಮ ಇದೆಯಲ್ಲ, ಅದಕ್ಕೊಂದು ಒಳ್ಳೆ ನೀರು ಮತ್ತು ಗೊಬ್ಬರವನ್ನು ಹಾಕಿ ಪಾಲನೆ ಪೋಷಣೆ ಕೊಟ್ಟಿದ್ದೇ ಆದರೆ ನಿಮ್ಮ ಮಾಧ್ಯಮದ ಮೂಲಕ ಈ ಬೆಳಕಿಗೆ ಬಂದಿರತಕ್ಕಂಥ ಈ ಪ್ರತಿಭೆಗೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದ್ದೇ ಆದರೆ ಅಷ್ಟಾದ್ರೆ ಸಾಕು ನನಗೆ. ಮುಂದಿನ ವಿಶ್ವ ಯೋಗ ದಿನಾಚರಣೆ ದಿನ ನೀವು ನನಗೆ ಅವನ ಕೈಯಲ್ಲಿ ಒಂದು ಪ್ರದರ್ಶನ ಕೊಡಿಸ್ಬೇಕು. ಪ್ರದರ್ಶನ ಕೊಡಿಸ್ಬೇಕು, ಒಂದು ಸ್ಪೀಚ್ ಕೊಡಿಸ್ಬೇಕು ಅವನ ಕಡೆ. ಟೀಚರು ಬಿಡು, ನನ್ನ ನಿಂತ್ಕೊಂಡು ಹಾಫ್ ಅನ್ ಅವರ್ ಮಾತಾಡ್ಬೇಕು ಸರ್. ಹಂಗೆ ಮಾಡಿ ನೀವು ನನಗೆ ಯೋಗಾಸನ ಕೊಡೋಂಗೆ ಮಾಡ್ಬೇಕು. ನಾನು ಅವನನ್ನ ನನ್ನ ನ್ಯೂಸಲ್ಲಿ ಕೂರಿಸ್ಕೊಂಡು ತೋರಿಸ್ಬೇಕು. ಹೌದು ಹೌದು, ನೋಡ್ರಪ್ಪ ನಮ್ದು 1 ವರ್ಷದ ಸಾರ್ಥಕತೆ ಹಿಂಗಿದೆ. ಇಲ್ಲಿ ಈಗ ಬೆಳಕು ಹಚ್ಚಿದ್ದು ಅಲ್ಲಿದೆ, ಎಷ್ಟು ಬೆಳಕು ಕೊಡ್ತಾ ಇದೆ ಜಗತ್ತಿಗೆ ಅಂತ ತೋರಿಸ್ಬೇಕು. ಅಷ್ಟು ಮಾಡೋಣ. ಈಗ ಹೊಂಟು ಬರ್ತಿ? ಹ್ಞೂ ಸರ್. ನಾನು ಡೇಟ್ ಫಿಕ್ಸ್ ಮಾಡಿ ಹೇಳ್ತೀನಿ ನಿನಗೆ. ಹ್ಞೂ ಸರ್. ಅಷ್ಟಕ್ಕೆ ಬಂದ್ಬಿಡು ಸುಮ್ಮನೆ. ಬರ್ತೀನಿ ಸರ್. ಬರ್ತೀನಿ. ಕೈ ಎತ್ತಂಗಿಲ್ಲ ನೀನು? ಇಲ್ರಿ, ತೆಪ್ಸೋದಿಲ್ರಿ. ತಪ್ಸಂಗಿಲ್ಲ? ತಪ್ಸಿದ್ರೆ ಏನಾಗ್ತದ? ಒಮ್ಮೆ ಹೇಳಿದ್ರೆ ನಾವು ಮಾತು ಕೊಡ್ರಿ, ತೆಪ್ಸೋದಿಲ್ರಿ. ತಪ್ಸಂಗಿಲ್ಲ ಯಾಕ? ನಾವು ನಮ್ಮ ಮಾತು ಒಮ್ಮೆ ರೀ, ಒಂದು ಮಾತು ಕೊಟ್ರೆ ಮುಗಿತೈತೆ ರೀ. ಅದನ್ನು ಮುಗಿಸೋ ಮಟ್ಟ ಈಗ ಮಂದಿ ಎಲ್ಲ ಹಂಗೆ ಮಾಡಂಗಿಲ್ಲ. ಹೇಳಿ ಮೋಸ ಮಾಡ್ಬಿಟ್ಟು ಹೋಯ್ತಾರಲ್ಲ ಎಲ್ಲ. ಯಾಕೆ ಮಾಡ್ತಾರಂಗ? ಅವ್ರು ಸುಳ್ಳು ಹೇಳ್ಕೊಂತ ಅದ್ರಾಗ ಸುಳ್ಳು ಹೇಳು ಮಂದ್ಯಾಗ ಬಂದಿರ್ತಾರೆ ಅವರು. ಸುಳ್ಳು ಹೇಳಿ ಅದ್ರಾಗ ಹೋಗಿರ್ತಾರೆ. ಅವ್ರು ಸುಳ್ಳೇ ಬದುಕೇನ ಅವ್ರಿಗೆ? ಬರೋವ ಸುಳ್ಳು ಹೇಳ್ಕೊಂತ ಹೋಗಾರ. ನಾವು ಒಂದು ಮಾತು ಹೇಳಿ ನಾವು ತೆಪ್ಸಂಗಿಲ್ರಿ. ಮಾತು ಕೊಟ್ರೆ ಮುಗೀತು, ಮುಗಿದ ಮತ್ತೆ ಅವ್ರಿಗೆ ಹೇಳ್ಬಿಡ ಬರ್ತೀನಿ ಅಂತ. ಬರ್ತೀನಿ ರೀ. ಮೇಡಮ್ಗೆ ಬರ್ತೀನಿ ರೀ.
ಹೇಳು ಮೇಡಮ್, ನಾನು ಬರ್ತೀನಿ ಮೇಡಮ್, ರಿಪೇರಿ ಮಾಡಿ. Definitely ಬನ್ನಿ. ಈಗ ಚಲೋ ಕಲಿಯಕ್ಕೆ ಸ್ಟಾರ್ಟ್ ಮಾಡ, ಒಂದ್ ವರ್ಷದಾಗ ನೋಡೋಣ ಏನೇನ್ ಆಗ್ತದಂತ. ಗೊತ್ತದಲ್ಲ, ಊಟ ಕಡಿಮೆ ಇದ್ದಾಗ ಕಡಿಮೆ ಮಾಡಿದೆ, ಜಾಸ್ತಿ ಇದ್ದಾಗ ಚಲೋ ಮಾಡಿದೆ, ಇವೆಲ್ಲ ಇರಂಗಿಲ್ಲ ನೋಡಲ್ಲ ಈಗ. ಡೈಲಿ ಎಷ್ಟು ಬೇಕು ಅಷ್ಟೇ ತಿನ್ಬೇಕು, ಅಷ್ಟೇ ಮಾಡ್ಬೇಕು. ಕಲಿತಿ ಮಾಡೋಣ. ಹೇರ್ ಕಟಿಂಗ್ ಏನ್ ಮಾಡ್ತೀವಿ? ಆಶ್ರಮಕ್ಕೆ ಹೋದಾಗ ಕಟ್ ಮಾಡೇ ಕಲಿ. ಈಗ ನಾವು ಅಲ್ಲಿ ಮಾಡೋದಿಲ್ರಿ, ಅಲ್ಲಿ ಹೋದಾಗ ನಮ್ದು ಫ್ಯಾಷನ್ ಎಲ್ಲಾರು ಮಾಡ್ಕೊಂಡು ತಿರ್ಗಾಡತ್ತ ಮತ್ತು ಹುಡುಗರು ಆಸೆ ಆಕೈತಿ ರೀ, ಹುಡುಗರು ಮರ್ಯಾದೆ ಹೋಗ್ತೈತಿ. ಮಾಡಂಗಿಲ್ಲ, ಗೊತ್ತಾ? ಮರ್ಯಾದೆ ಹೋಗ್ತದ. ಕರೆಕ್ಟ್. ದಿಸ್ ಇಸ್ ದಿ ಬ್ಯೂಟಿ ಆಫ್ ಬುಡನ್ ಹೊಸಮನಿ ಬೆಳಗಾವಿಯಿಂದ. ಇದಕ್ಕೆ ಏನಾದರೂ ಸಪೋರ್ಟ್ಸ್ ನಮ್ಮ ಕಡೆಯಿಂದ ಆಗಬೇಕು ಅಂತಿದ್ರೆ ದಯಮಾಡಿ ಹೇಳಿ. ವಿ ವಿಲ್ ಬಿ ಆಲ್ವೇಸ್ ದೇರ್. ಓಕೆ, ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ. ನೋಡೋಣ ಏನೇನು ಮಾಡ್ತಾರೆ ಅಂತ. ಇಬ್ಬರು ಅದ್ಭುತ ವ್ಯಕ್ತಿಗಳ ಜೊತೆ ಅವ್ನ ಕೈಗೆ ಅವ್ನು ಸಿಗಾಕತ್ತಿದ್ದಾನೆ. ಏನೇನಾಗತ್ತೋ ಯಾರಿಗ್ ಗೊತ್ತು. ಅವರಿಬ್ರು ತಯಾರಿ ಮಾಡಿ ಕೊಡ್ಲಿ. ಅವನನ್ನ ನಮ್ಮ ಕೈ ಕೊಟ್ಟಿರ್ತಕ್ಕಂಥ ತಮಗೆ ಮತ್ತೊಂದು ಕೃತಜ್ಞತೆ ನಮ್ಗೇನ್ ನಾವು ಬೇಡ, ಸಲ್ಲಿಸಬೇಕು. ಅವನೊಂದು ರಿಪೇರಿ ಆದ್ರೆ ಸಾಕು ನಮಗೆ. ಇದರೊಂದಿಗೆ ಈ ಭಾಗವನ್ನ ಮುಗಿಸ್ಬೇಕು. ಇವರಿಬ್ಬರ ಚಾರ್ಜ್ ಕೊಟ್ಟಿದ್ದೀವಿ, ಯಾವತ್ತೋ ಒಂದಿನ ವಾಪಸ್ ಕರ್ಕೊಂಡ್ಬರ್ತೀವಿ. ಅವಾಗ ಇವರಿಬ್ಬರನ್ನು ಮತ್ತೆ ಕೂರಿಸ್ತೀವಿ. ಕೂರಿಸಿ ಏನಾಗಿದೆ ಹೇಳ್ರಿ ನಮಗೆ ಅಂತ ನೋಡೋಣ, ಅವಾಗ ಏನು ತಯಾರಿ ಆಗ್ತಾನೆ ಅಂತ. ಬೆಳಕುವಿನ ಮೊದಲನೆಯ ಭಾಗ ಯೋಗದಿಂದ ಪ್ರಾರಂಭ ಇವತ್ತು. ನೋಡೋಣ ಮುಂದಕ್ಕೆ ಹೆಂಗೆ ಕರ್ಕೊಂಡೋಗೋದು. ಕಣ್ವ ಮಾರ್ಟ್ ಅರ್ಪಿಸ್ತಾ ಇರುವಂತಹ 102ನೇಯ ಸಂಚಿಕೆ ಬೆಳಕು ಕಾರ್ಯಕ್ರಮದ 2ನೇ ಭಾಗಕ್ಕೆ ಹೋಗ್ತಾ ಇದ್ದೀನಿ. ಇದು ರಾಯಚೂರಿನಿಂದ ಬಂದಿರುವಂಥದ್ದು. ಈಕೆಗೆ ಜಸ್ಟ್ 63. ಈಕೆಯ ತಾಯಿಗೆ 80, 86, 87, 88 ಅಷ್ಟು. ಯಾರು ಯಾರಿಗೆ ಇದರಲ್ಲಿ ಆಶ್ರಯ ಅಂತಂದರೆ ಭಾಳ ಚೆನ್ನಾಗಿದೆ. ಮಗಳೇ ತಾಯಿಗೆ ಆಶ್ರಯ. ಎಷ್ಟು ವಿಚಿತ್ರವಾಗಿದೆ. ವೃದ್ಧಾಪ್ಯಕ್ಕೆ ಹೋಗ್ತಿರೋ ಮಗಳು ಇನ್ನು ಅತಿ ವೃದ್ಧಾಪ್ಯದಲ್ಲಿರುವಂತಹ ತಾಯಿಗೆ ಆಶ್ರಯ. ಆದರೆ ಯೌವನದಲ್ಲಿ ಇದ್ದಂತಹವರೆಲ್ಲ ಕೈ ಬಿಟ್ಟು ಹೊರಟೋಗಿದ್ದಾರೆ. ಯಾತಕ್ಕಾಗಿ ಈಗ ಹೋರಾಟ ಜೀವನದಲ್ಲಿ? 86 ವರ್ಷ ಆದ ಅಜ್ಜಿಗೆ, 63 ವರ್ಷ ಆಗಿದ್ದ ಅಜ್ಜಿಗೆ ಏನು ಹೋರಾಟ ಅಂದರೆ ಈಗ ಮನೆಯನ್ನು ಮಾಡ್ಕೋಬೇಕು ಅನ್ನೋದು. ಎಷ್ಟು ವಿಚಿತ್ರ. ಇದಲ್ಲ ವಯಸ್ಸು, ಇದನ್ನೆಲ್ಲ ಆಲೋಚನೆ ಮಾಡೋಕ್ಕೆ. ಇದೆಲ್ಲ ಆಲೋಚನೆಗಳು 30, 35, 40 ಆಸುಪಾಸಿನಲ್ಲಿ ಬರಬೇಕು. 50, 55, 58 ಆಸುಪಾಸಿನಲ್ಲಿ ಮುಗಿದೋಗ್ಬಿಡ್ಬೇಕಿದೆಲ್ಲ. ಈಗ ಚಿಂತೆ, ಬದುಕನ್ನು ಕಟ್ಟಿಕೊಳ್ಳುವಂತಹ ಚಿಂತೆ. ವಾಟ್ ಎ ಸ್ಯಾಡ್ ಸ್ಟೋರಿ, ಬಟ್ ಇಟ್ ಮೈಟ್ ಎಂಡ್ ಇನ್ ಹ್ಯಾಪಿನೆಸ್. ಬೆಳಕಲ್ಲವೇ? ಹಾಗಾಗಿ ಬೆಳಕು ಹಚ್ತೀವಿ ಅನ್ಸತ್ತೆ. ನೋಡಿ ಕತೆ. ಈ ಪುಟ್ಟ ಗುಡಿಸಲಿನಲ್ಲಿ ವಾಸವಿರುವ ಈ ಇಬ್ಬರು ಅಜ್ಜಿಯರ ಹೆಸರು ಸಂಗಮ್ಮ ಹಾಗೂ ಬೂದೆಮ್ಮ. 85ರ ಆಸುಪಾಸಿನಲ್ಲಿರುವ ಅಜ್ಜಿ ಸಂಗಮ್ಮಳಿಗೆ 3 ಹೆಣ್ಣು ಮಕ್ಕಳು ಹಾಗೂ 3 ಗಂಡು ಮಕ್ಕಳು. ಜೊತೆಗಿರುವ 63 ವರ್ಷದ ಮಗಳು ಬೂದೆಮ್ಮೆಗೆ 2 ಹೆಣ್ಣು 1 ಗಂಡು. ಎಷ್ಟು ಮಕ್ಕಳಿದ್ರೆ ಏನಂತೆ, ಯಾರೊಬ್ರು ಈ ಹಿರಿ ಜೀವಗಳಿಗೆ ಆಸರೆಯಾಗಿಲ್ಲ. ಹೀಗಾಗಿ ಈ ಇಬ್ಬರು ಅಜ್ಜಿಯರು ತಮಗೆ ತಾವೇ ಆಸರೆಯಾಗಿ ಅಕ್ಕಪಕ್ಕದ ಮನೆಗಳಲ್ಲಿ ಜೋಳದ ರೊಟ್ಟಿ ಮಾಡಿ ಅಷ್ಟು ಇಷ್ಟು ಹಣ ಪಡೆದು ಸ್ವಾಭಿಮಾನದಿಂದ ಜೀವನ ನಡೆಸುತ್ತಿದ್ದಾರೆ. ಇನ್ನು ದುಡಿದ ಅಲ್ಪ ಸ್ವಲ್ಪ ಹಣವೆಲ್ಲ ವಯೋಸಹಜ ಕಾಯಿಲೆಗಳ ಔಷಧಿಗೆ ಖರ್ಚಾಗ್ತಾ ಇವೆ. ಇಷ್ಟೆಲ್ಲ ಹೋರಾಟದ ಮಧ್ಯೆ ಮಳೆ ಬಂದ್ರೆ ನಿರಂತರ ತೊಟ್ಟಿಕ್ಕುವ ಗುಡಿಸಲಿನಿಂದ ಈ ಅಜ್ಜಿಯರು ಕಂಗಾಲಾಗಿದ್ದಾರೆ. ಸುಮಾರು ವರ್ಷಗಳ ಕೆಳಗೆ ವಸತಿ ಯೋಜನೆಯಡಿ ಸಿಕ್ಕ 13 ಅಡಿ ಅಗಲ 18 ಅಡಿ ಉದ್ದ ಜಾಗದಲ್ಲಿ ಪುಟ್ಟ ಗುಡಿಸಲು ಹಾಕಿಕೊಂಡಿದ್ದಾರೆ. ಅಕ್ಕಪಕ್ಕದ ಮನೆಯ 2 ಗೋಡೆಗಳನ್ನ ಅವಲಂಬಿಸಿ ಮಧ್ಯದಲ್ಲಿ ವಾಸಿಸುತ್ತಿದ್ದಾರೆ. ಖಾಸಗಿ ವಾಹನ ಚಾಲಕನಾಗಿದ್ದ ಬೂದೆಮ್ಮಳ ಗಂಡ ಬೂದಿ ಬಸಪ್ಪ 15 ವರ್ಷಗಳ ಹಿಂದೆ ಸಾವನ್ನಪ್ಪಿದ ನಂತರ ಈ ಇಬ್ಬರನ್ನ ನೋಡಿಕೊಳ್ಳುವವರೇ ಇಲ್ಲದಂತಾಗಿದೆ. ಒಟ್ನಲ್ಲಿ ಚಿಕ್ಕವರಿದ್ದಾಗಿನಿಂದ ಸಾಕಿ ಸಲುಹಿ ಬೆಳೆಸಿದ ಹೆತ್ತವರು ಮುಪ್ಪಾಗ್ತಾ ಇದ್ದಂತೆ ಮಕ್ಕಳಿಗೆ ಬೇಡವಾಗೋದು ಮಾತ್ರ ದುರಂತ. ಮಕ್ಕಳಿದ್ರೂ ಆಶ್ರಯವಿಲ್ಲದೆ ಕಂಡವರ ಹತ್ತಿರ ಕೈಚಾಚಲು ಮನಸ್ಸಿಲ್ಲದೆ ರೊಟ್ಟಿ ಮಾಡಿ ಬದುಕುತ್ತಿರುವ ಈ ಅಜ್ಜಿಯರಿಗೆ ಸೂರು ಬೇಕಿದೆ. ನನ್ನ ಜೊತೆ ಇದ್ದಾರೆ ಆಕೆ ಬೂದಮ್ಮ. ಆಕೆ ತಾಯಿಯನ್ನು ಕರ್ಕೊಂಬರಕ್ಕಾಗಲ್ಲ ನಮಗೆ ಆ ವಯಸ್ಸಿನಲ್ಲಿ. ಹಾಗಾಗಿ 63 ವರ್ಷ 67 ವರ್ಷದ ಬೂದಮ್ಮ ನನ್ನ ಕೈ ಜೊತೆ ನಿಲ್ಲಿದ್ದಾಳೆ. ನಮಸ್ಕಾರವಾ. ನಮಸ್ಕಾರ. ಆರಾಮಿದಿ? ಆರಾಮೇನ್ರಿ. ಹಾಂ. ಯಾಕೆ ಹಿಂಗಾತೆಲ್ಲ?
ಏನ್ ಮಾಡ್ರಿ ಯಾರು ನೋಡ್ಕೊಳ್ಳೋರು ಇಲ್ಲೇನ ಮಂದಿ? ಯಾರು ನೋಡ್ಕೊಂಡ್ ತೆಂಗಿ ಎಷ್ಟಾತಿದ್ರ ಮತ್ತೆ ಒಬ್ರ ಕೈಯ ಮೇಲೆ ಬೀಳ್ಬೇಕಲ್ಲ, ಮತ್ತೆ ಅವ್ರು 10-5 ಕೊಟ್ಟದ ಏನಾಗ್ತದ್ರಿ? ಈಗ ಮನಿ ಹಾಕ್ಬೇಕು ನಿಂಗೆ. ಮನೆ ಮತ್ತೆ ಇನ್ನೊಂದು ಹುಡುಗ ಅದಾರ, ಏನ್ ಮಾಡ್ಬೇಕು? ಅದೊಂದು ಸೇದ್ ಮಾಡಿದ್ರೆ ಅದು ಹೆಂಗನಾಗ್ಲಿ ಮುಂದ. ಆಮೇಲೆ ಏನ್ ಮಾಡ್ತಿ ಮನಿ ಕಟ್ಟದ ಮ್ಯಾಗ? ನಾವಂತೂ ಹೋಗಿರ್ತೀವಿ, ಅವರು ದೈವ, ಮತ್ತೆ ಏನ್ ಮಾಡ್ಬೇಕು? ನಾನು ಇರ್ತನಕ ಮಾಡ್ಬೇಕಲ್ಲ ಮಗನಿಗೆ ಎಷ್ಟು. ಮಗನಿಗ ಮತ್ತೆ ಏನ್ ಮಾಡ್ಬೇಕ್ರಿ? ಯಾವ್ದು ಆಡಮ್ ದೊಡ್ಡಮ್ಮ ತೆರಿಗೆ ಆಡ್ತಾನ, ಕೈಗೆ ಮಗ ನಿನ್ನ ನೋಡ್ಕತಾನೇನ? ನೋಡ್ಕೆಗಲ್ರಿ, ಬರ್ತಾನ ಒಂದಿಷ್ಟು ಉಣ್ತಾನ ಓದ್ತಾನ, ಯಾವಾಗ ಬರ್ತಾನ ಯಾವಾಗಲೂ ಗೊತ್ತಿಲ್ರಿ. ಮತ್ತೆ ಆತ ನಾನು ಕೈ ಬಿಟ್ರೆ ಆತನ ಯಾರು ನೋಡ್ಬೇಕಂತ ನಾವು. ಆಕಿ ನಿಮ್ಮ ಅವ್ವೇನ? ಆಕಿ ನಮ್ಮ ತಾಯಿ ರೀ. ಹಾ, ಆಕಿ ನೀನೇ ನೋಡ್ಕೋಬೇಕ? ಆಕಿ ನೋಡ್ಕೋಬೇಕ್ರಿ. ಮತ್ತೆ ಬಿದ್ದಾಳ್ರಿ, ಮತ್ತೆ ಆಕಿಗೆ ಮತ್ತೆ ಮನ್ಯಾಗ ನೀರು ಕಾಸರಿಲ್ಲ, ಬಟ್ಟೆ ಒಗ್ಯಾರಿಲ್ಲ, ಮತ್ತೆ ಒಬ್ಬ ಶ್ವಾಸ ಅಂದ್ರೆ ಸೇರಕಲ್ರಿ. ನೀನು ಮಗನಿಗೆ ಹೇಳಂಗಿಲ್ಲ ನನ್ನ ಕೂಡನೇ ಇದ್ದು ನೀನು ನನ್ನನ್ನು ನೋಡ್ಕೋತ ನಮ್ಮನ್ನು ಕರ್ಕೊಂಡೋಗಿ ನೋಡ್ಕೋ ಅಂತ? ಮತ್ತೆ ಅವ್ರನ್ನ ಅಷ್ಟೇ ಆಗಿದ್ರೆ ಅವ್ರು ಮತ್ತೆ ದುಡಿಬೇಕು ಉಣ್ಬೇಕು ಹಂಗಾಗಿ. ಅವ ಎಲ್ಲವ? ಅವ ಎಲ್ಲಿದಾನ ಯಾರು ಮಗ? ಹಿಂಗೆ ತಿರುಗಾಡ್ತಾನ, ಓದ್ತಾನ, 4 ದಿವ್ಸ್ಕೊಂಡ್ ಬರ್ತಾನ, 5 ದಿವ್ಸ್ಕೊಂಡ್ ಬರ್ತಾನ, ಒಮ್ಮೆ 1 ವಾರ ಓದ್ತಾನ. ಅಷ್ಟಾದ್ರ ಈಗ ರೊಟ್ಟಿ ತಟ್ಟೋದು ಯಾರು, ನೀನಾ ಅವ್ವನ? ನಾನ್ರಿ. ನೀ ರೊಟ್ಟಿ ತಟ್ತಿ? ಎಷ್ಟು ರೊಟ್ಟಿ ತಟ್ತಿ? ಅಲ್ಲಿ 1-2 ಉಣ್ತೀವಿ, ಮನೆಗೆ 1-2 ಕೊಡ್ತಾರ. ಮತ್ತೆ ಕೋಪನ್ ಅಕ್ಕಿ ಬರ್ತಾವ್ರಿ. ಕೂಪನ್ ಅಕ್ಕಿ ಬರ್ತದ? ಕಾರ್ಡ್ ಐತಿ ನಿನ್ನ ಹತ್ರ? ಐತ್ರಿ. ಆಯ್ತಲ್ಲ, ಆತ. ಹಾ, ಅಕ್ಕಿ ಬರ್ತಾವ. ಅದೊಂದಿಷ್ಟು ಪಾನೀಸ್ ಮಾಡ್ತೀನಿ, ಮತ್ತೆ ಯಾರನ್ನ ಹಿಂಗೆ ಮಾಡಿದ್ರೆ ಒಂದಷ್ಟು ಬ್ಯಾಳೆ ಪಾಳೆ ತಂದು ನಿನಗೆ ವೃದ್ಧಾಪ್ಯ ವೇತನ ಪಿಂಚಣಿ ಬರಂಗಿಲ್ಲನ? ಹಾಂ, ಅದು ಬರ್ತದೆ. ಎಷ್ಟು ಬರ್ತದ? 500 ಬರ್ತದೆ. 500 ಬರ್ತದ? ಅಕ್ಕಿಗೂ ಬರ್ತದ? ಅವಂಗುವೆ ಏನ್ ಮಾಡ್ತೀಯ ರೊಕ್ಕನ? ತಿಂಗಿ ಮತ್ತೆ ಒಟ್ಟಿಗೆ ಬೇಕಲ್ರಿ, ಮತ್ತೆ ಅದೊಂದು ಬರತ್ತೆ ಅದಕ್ಕೆ ಒಟ್ಟಿಗೆ ಅಂತ ಬೇಕಲ್ರಿ. ರೊಟ್ಟಿ ತಟ್ಟಿದ್ರೆ ಎಷ್ಟು ಕೊಡ್ತಾರೆ ನಿಂಗೆ? ರೊಟ್ಟಿಗೆ 800 ಕೊಡ್ತಾರೆ. 800. 800 ಮನಿಯಾಗ? ಹೋಟ್ಲಾಗ ಮನಿಯಾಗ? ಮನ್ಯಾಗ ರೀ, ಹೋಟ್ಲಲ್ಲ ಮನೆ ಮಾಡ್ತೀನಿ. ಅದು ಆಗದಲ್ಲ ಅಂತ ಅಂದು ಅದೊಂದು ಮನೆ ಇಡ್ಕೊಂಡು ಕುಂತೀನಿ. ತಿಂಗ್ಳಿಗೆ 800 ಅದರಲ್ಲಿ ಅವ್ರು ಕೊಟ್ಟಿರೋ ಈ ಕಥೆಯನ್ನ ನಮ್ಮ ಮುಂದೆ ತೆಗೆದುಕೊಂಡು ಬಂದಿರೋಂಥವ್ರು ಶಂಕರ್ ಅಂತ. ನಮಸ್ಕಾರ ನಿಮಗೆ. ನೀವೇನ್ ಮಾಡ್ತೀರಿ? ಸರ್ ಅಲ್ಲೇ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀನಿ. ಎಲ್ಲಿ? ರಾಯಚೂರಲ್ಲೇ. ರಾಯಚೂರು ಟೌನಲ್ಲಿ? ಹಾಂ ಸರ್, ಟೌನಲ್ಲಿ. ಟೌನಿಂದ ಒಂದು 13 ಕಿಲೋಮೀಟರ್. ನೀವ್ ಯಾಕೆ ಹಿಡ್ಕೊಂಬಂದ್ರಿ ಇದನ್ನ? ಮನೆ ಪಕ್ಕದಲ್ಲಿ. ಮನೆ ಪಕ್ಕದಾಗ ಇಲ್ರಿ, ಮತ್ತೆ ನೋಡ್ಯಾರ ಕಣ್ಣಾರ ಸೋರಕೈತದ. ಮನೆ ರೀಸೆಂಟ್ ಆಗಿ ಒಂದು ಮಳೆ ಬಂತು ಸರ್. ಮಳೆ ಬಂದ್ರೆ ಜಸ್ಟ್ ನಾನು ಹಾಗೆ ಹೋಗ್ತಾ ಇದ್ದೆ, ನೋಡಿದ್ರೆ ಒಬ್ಬಜ್ಜಿ ಒಂದು ಮೂಲೆಯಲ್ಲಿ ಕೂತಿದ್ದಾರೆ, ಇನ್ನೊಬ್ಬಜ್ಜಿ ಇನ್ನೊಂದು ಮೂಲೆಯಲ್ಲಿ ಕೂತಿದ್ದಾರೆ. ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ನೀವು ನೆನಪಾದ್ರಿ, ನಿಮ್ಮ ಕಾರ್ಯಕ್ರಮ ನೆನಪಾಯ್ತು. ಅವ್ರಿಗೆ ನಾವಾಗಿ ಹೋಗಿ ಕೇಳಿದ್ರೆ ಮಾತ್ರ, ಏನಾದರೂ ಹೆಲ್ಪ್ ಬೇಕು ಅಂತ ಫೋರ್ಸಬಲಿ ಕೇಳಿದ್ರೆ ಮಾತ್ರ ಅವ್ರಾಗಿ ಹೇಳೋದು ಸರ್. ಅದು 4 ಇದ್ರೆ ಅದರಲ್ಲಿ ಒಂದು ಸಮಸ್ಯೆ ಹೇಳ್ಕೊಡೋರು. ನಾನು ಇಲ್ಲೇ ಇದ್ದೆ ಸರ್ ಮುಂಚೆ 5 ವರ್ಷ ಆಯ್ತು. 5 ವರ್ಷದಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಯಾರು ಮಕ್ಕಳನ್ನು 2 ಮಕ್ಕಳು ಇದ್ದಾರೆ, ಹೆಣ್ಮಕ್ಳು. ಒಬ್ಬ ಹುಡುಗ ಇದ್ದಾನೆ 14 ವರ್ಷ. ಅವ್ನು ಯಾವಾಗ ಬರ್ತಾನೋ ಯಾವಾಗ ಹೋಗ್ತಾನೋ, ಕಾಲೇಜಿಗೆ ಸೇರಿಸಿದ್ರೆ ಹೋಗ್ತಾನೋ ಇಲ್ಲ ಗೊತ್ತಿಲ್ಲ. ತುಂಬ ಇದಾಗ್ಬಿಟ್ಟಿದ್ದಾನೆ. ಈಗ ಹೆಣ್ಮಕ್ಳ ಕಡೆನೂ ಹೋಗಿ ಕೇಳಿದೆ ನಾನು, ಅವ್ರೂ ಏನೋ ಹೆಲ್ಪ್ ಮಾಡೋ ಸ್ಥಿತಿಯಲ್ಲಿ ಇಲ್ಲ. ಅವ್ರನ್ನು ದುಡಿಬೇಕು, ತಿನ್ಬೇಕು. ಒಬ್ಬ ಹೋಟ್ಲಕ್ಕೆ ಹೋಗ್ತಾನ ನಾಳೆ. ನಿಂಗೆ ಕೋಪ ಬರಂಗಿಲ್ಲೇನ? ನನಗೆ ಯಾರು ಮಂದಿ ನೋಡ್ಕೊಳ್ಳೋರು ಇಲ್ವಲ್ಲ ಇಲ್ಲಿ ಅಂತ? ಮತ್ತೆ ಕೋಪ ಬರ್ತದ. ನಾವೇನು ಮಾಡಮ್ಮ, ನಮ್ಮ ಎಂತ ಇದು ಕೊಟ್ರಿ ಅಂತ ಮತ್ತೆ ಅಳು ಬರ್ತದೆ. ಮತ್ತೆ ಅವ್ರು ಅಳ್ತಾರೆ ನಮ್ಮ ಜೊತೆಗೆ. ಯಾರು ಮಕ್ಕಳು? ಅವರು ಹೇಳ್ತಾರ? ಅವರು ಅಳ್ತಾರೆ. ಮತ್ತೆ ಅವ್ರಿಗೆ ಹೊಲೆಲ್ಲ ಮನೆ ಅಲ್ರಿ. ರೀಸೆಂಟ್ ಸ್ಯಾಡ್ ನ್ಯೂಸ್ ಏನಂದ್ರೆ ಸರ್, 4 months ಬ್ಯಾಕ್ ಮೊಮ್ಮಗಳು ಕೂಡ ತೀರ್ಕೊಂಡ್ರು. ಅವ್ವ ತಾವು ಹಿಂಗಿರೋದು, ಒಂದು ತುತ್ತಿಂದ ಮತ್ತೆ ಏನೋ ಸುಸ್ತು ಬಂದು ಸ್ವಲ್ಪ ತೋರ್ಸ್ಕೊಂಬರ್ಬೇಕು, ದವಾಖಾನೆಗೆ ಹೋಗ್ಬೇಕು. ಅಕ್ಕಿ ನೀನೇ ಕರ್ಕೊಂಡು ಹೋಗ್ತಿ? ಮತ್ತೆ ಅಯ್ಯೋ ನಾನು ಕರ್ಕೊಂಡು ಹೋಗ್ಬೇಕು. ಮಗಳು ಆಸ್ಪತ್ರೆಗೆ ಇರ್ತಾಳ್ರಿ, ತಾಕಿಂದಷ್ಟು ಕರ್ಕೊಂಡು ಇದು ಮಾಡ್ತಾಳ್ರಿ. ಚಲೋ ಆಯ್ತು ಬಿಡು ಜೋಡಿ. ಬೂದೆಮ್ಮನ ಕಥೆಯನ್ನ ಕೇಳಿದ್ದೀರಿ. ವಾಟ್ ಎ ಲೈಫ್ ನೋಡಿ. ಲುಕ್ ಅಟ್ ದ ಎನರ್ಜಿ ಇನ್ ಹರ್. ಇವತ್ತಿಗೂ ಈ ಪ್ರಾಬ್ಲಮನ್ನು ಶಂಕರ್ನ ಮುಂದೆ ತಂದಾಗ ನಾವು ಅಂದ್ಕೊಂಡ್ವಿ ಹೆಂಗಪ್ಪ ಸಾಲ್ವಿಂಗ್ ಇದು ಅಂತ. ಎಲ್ಲ ಕಡೆ ಕತ್ಲು ಅನ್ನಿಸ್ತಿದ್ದಾಗ ಇದ್ದಂತೆ ಬೆಳಕಿನ ಥರ ಕೆಲವರು ಕಾಣಿಸ್ಬಿಡ್ತಾರೆ ನಮಗೆ. ಕ್ಯಾಶ್ಯೂಟೆಕ್ ಸಂಸ್ಥೆಯ ವೆಂಕಟೇಶ್ ಸಿಂಗ್ ಅವರು, ನಮಸ್ಕಾರ ತಮಗೆ ಸರ್. ಮತ್ತು ಬಾಲಚಂದ್ರ ಅವರಿಬ್ಬರು, ತಮಗೂ ನಮಸ್ಕಾರ. ನಮಸ್ಕಾರ. ಇವರಿಬ್ಬರಿಗೆ ಇವತ್ತು ಬೂದೆಮ್ಮನ ಸಮಸ್ಯೆಯನ್ನು ಅವರ ಮಡಲಿಗೆ ಹಾಕಬೇಕು ಅನ್ನೋ ನಿರ್ಧಾರಕ್ಕೆ ನಾವು ಬಂದಿದ್ದೀವಿ. ಏನು ಮಾಡ್ತೀರಿ ಕ್ಯಾಶ್ಯೂಟೆಕ್? ಕ್ಯಾಶ್ಯೂಟೆಕ್ ಅಂದರೆ ನಮ್ಮದು ಸೆಂಟರ್. ನಿಮ್ಮ ಊರಿರೋದಿಲ್ಲಿ? ರಾಯಚೂರು ಸರ್. ರಾಯಚೂರು ಪ್ರಾಪರ್. ರಾಯಚೂರಿನಲ್ಲಿ ಕ್ಯಾಶ್ಯೂಟೆಕ್ ಅಂದ್ರೆ ಏನು ಮಾಡೋದು? ಕ್ಯಾಶ್ಯೂಟೆಕ್ ಅಂದ್ರೆ ಅದು ಸೆಂಟರ್ ಫಾರ್ ಆ್ಯಶ್ ಸೆಂಟರ್ ಫಾರ್ ಆ್ಯಶ್ ಯುಟಿಲೈಸೇಷನ್ ಆಫ್ ಟೆಕ್ನಾಲಜಿ ಆ್ಯಂಡ್ ಎನ್ವೈರ್ಮೆಂಟ್ ಕನ್ಸರ್ವೇಷನ್ ಅಂತ ನಮ್ಮ RTPS ಅಂಗಸಂಸ್ಥೆ ಇದೆ. ಫ್ಲೈ ಆಶ್ ಯೂಸ್ ಮಾಡಕ್ಕೆ ಫ್ಲೈ ಆಶ್ ಯೂಸ್ ಮಾಡಿ ನೀವು ಬ್ರಿಕ್ಸ್ ಎಲ್ಲ ಮಾಡ್ತಿದ್ರೆ? ಸಾಲಿಡ್ ಬ್ಲಾಕ್ ಮಾಡ್ತೇವೆ ಸರ್, ಆಮೇಲೆ ಪೆವರ್ಸ್ ಮಾಡ್ತೇವೆ. ಬಿಲ್ಡಿಂಗ್ ಮೆಟೀರಿಯಲ್ಸ್ ಎಲ್ಲ ಫ್ಲೈ ಆಶ್ ಇಂದ ಲೋ ಕಾಸ್ಟ್ ಇಂದ ಮಾಡ್ತೇವೆ ಸರ್. ಲೋ ಕಾಸ್ಟ್ ಪ್ರೀ ಕಾಸ್ಟ್. ಕರೆಕ್ಟು. ನೀವೆಲ್ಲ ಮಾಡೋರು, ನೀವು ಯಾಕೆ ಸರ್ ನಮ್ಮ ಹತ್ರ ಸಿಗಾಕೊಂಡ್ರಿ?
ನಮ್ಗೆ ಗೊತ್ತಿದ್ದಿಲ್ಲ ಸರ್. ಇಲ್ಲ ನಮಗೆ ಒಂದು ಫೋನ್ ಮಾಡಿದ್ರು ಫೋನ್ ಮಾಡಿ ಸರ್, ಅವ್ರ ಮನೆ ನೋಡಿದ್ವಿ, ಬಂದ್ವಿ ಸರ್ ಅಷ್ಟೇ. ನೈಟ್ ಬಂದು ಸಾಯಂಕಾಲ ಮನೆ ನೋಡಿದ್ವಿ, ಬಂದ್ವಿ. ಅಲ್ಲೇ ನಾವು ಆ್ಯಕ್ಚುಲಿ ಅಲ್ಲೇ ಸ್ಕೂಲ್ ಬಿಲ್ಡಿಂಗ್ ಎಲ್ಲ ಕಟ್ಲಿಕ್ಕತ್ತೇವೆ ಸರ್, ನೋಡಿದ್ವಿ, ಬಂದ್ವಿ ಸರ್. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಆಮೇಲೆ ಸೆಲ್ಫ್ ಸಸ್ಟೈನ್ ಆಗಿ ನಾವು ಈಗ ನೀವು ದಿಸ್ ಈಸ್ ಹೌ ಕೆಲವು ಟೆಕ್ನಾಲಜಿಗಳನ್ನು ಜನರಿಗೆ ತಲುಪಿಸ್ಬೋದು. ಕೆಲವು ಸರಿ, ನಾನು ಎಲ್ಲ ಸರಿ ಅಂತಲೂ ಹೇಳಲ್ಲ, ಜನರಿಗೆ ನಂಬಿಕೆ ಮತ್ತು ವಿಶ್ವಾಸ ಮೂಡಬೇಕಾದ್ರೂ ಈ ಥರದ ಕೆಲವು ಕೆಲಸಗಳು ಆಗಬೇಕು ಸರ್. ನಾನು ಭಾಳ ಹಿಂದೆಯಿಂದನೂ ಇದನ್ನು ಹೇಳ್ತಿದ್ದೆ. ಈಗ ನಾನು ನಿಮ್ಮನ್ನು ಕೇಳೋದು, ನಾನು ಈ ಅಜ್ಜಿಗೆ ಏನು ಮಾತು ಕೊಡಲಿ? ಅದು ಅವರು ನಮ್ಮ ಮಾತಾಡಿದ್ರಲ್ಲ, ನಮ್ಮ ಇನ್ನೊಬ್ರು ಇದ್ದಾರೆ ಎಕ್ಸಿಕ್ಯೂಟಿವ್ ಆಫೀಸರ್ ವಿಷ್ಣು ಪಟೇಲ್ ಅಂತ, ಈಸ್ ಬಿಸಿ ಇನ್ ಸಮ್ ಟ್ರೈನಿಂಗ್ ಟುಡೇ. ಇಲ್ಲೇ ಸೊ ಹಿ ಹ್ಯಾಸ್ ಆಲ್ರೆಡಿ ಟ್ರೈನಿಂಗ್ ಅಂತ ಹ್ಯಾಡ್ ಎ ಇತ್ತು ಡಿಸ್ಕಷನ್. ಮೈಸೂರು, ಅವ್ರು ಡಿಸ್ಕಷನ್ ಮಾಡಿ ಅದು ಜವಾಬ್ದಾರಿ ನೀವು ತಗೋತೀರಿ, ಸಪೋರ್ಟ್ ನಾವು ಕೊಡಬೇಕಾ? ಅಷ್ಟೇ ತಾನೇ? ನಾವು ನಮ್ಮ ಕಡೆಯಿಂದ 100% ಆಗಿ ಪ್ರಯತ್ನ ಮಾಡಿ we'll see that something will be happen. ಸಮಥಿಂಗ್ ವಿಲ್ ಬಿ ಡನ್. ಅಷ್ಟು ಮಾಡೋನೇನಾ? ಮನಿ ಕಟ್ಟಕ್ಕೆ ಆಗಲ್ಲ ಅಂತ ಅವ್ರ ಕೈಗ. ಅವ್ರು ಹೇಳ್ತಾರ 25,000-30,000 ಆಗ್ತದೆ ನೋಡ್ರಿ, ರೊಕ್ಕ ಹೆಂಗೆ ಕಟ್ಟೋದು ಹೇಳ್ರಿ, ನಾವು ಎಲ್ಲಿಂದ ಕೊಡೋದು ಅಂತ ಕೇಳ್ತಾರೆ. ಏನು ಮಾಡೋನು ಅಂತಿ? ಏನು ಇಟ್ಟಿದಿ ಏನು ಕಾಸು ನೀನು? ಹಾಂ ಆಯ್ತಾ? ಆಯ್ತು ರೀ. ಸುಳ್ಳು ಹೇಳ್ಬೇಡ ನೀನು. ಡಬ್ದಾಗ ಇಟ್ಟಿಲ್ಲೇನು ಮನೆಯಲ್ಲಿ? ಇನ್ನೊಂದು ಏನು ಮಾಡಬೇಕು, ಒಂದು 5% ಅಥವಾ 10% ಅವ್ರ ಕಡೆಯಿಂದ ಕಾಂಟ್ರಿಬ್ಯೂಷನ್ ಮಾಡಿಸ್ಬೇಕು. ಅದು ನಾವು ಯಾಕೆ ಹೇಳ್ತೀನಿ, ಸೊ ದೇ ವಿಲ್ ಹ್ಯಾವ್ ಸಮ್ ರೆಸ್ಪಾನ್ಸ್. ಗೆಟ್ ಇಟ್ ಡನ್, ನೋ ಪ್ರಾಬ್ಲಮ್. ಅದನ್ನೆಲ್ಲ ನಾವು ಮಾಡ್ಕೊತೀವಿ, ಎಲ್ಲ ಹೇಳ್ತಾರೆ. ವಿ ವಿಲ್ ಡೂ ಇಟ್, ದಟ್ ಆಲ್ ವಿ ವಿಲ್ ಡೂ ಇಟ್. ಜಸ್ಟ್ ಎಕ್ಸಿಕ್ಯೂಟ್ ದ ವರ್ಕ್. ಎಕ್ಸಿಕ್ಯೂಟ್ ಮಾಡ್ತೀವಿ. ನಿಮ್ಮ ಕಾಂಟ್ರಿಬ್ಯೂಷನ್ ನೀವು ಹಾಕಿ, ನಮ್ಮ ಕಾಂಟ್ರಿಬ್ಯೂಷನ್ ನಾವು ಹಾಕ್ತೀವಿ. ವಿ ವಿಲ್ ಕ್ಲೋಸ್ ಇಟ್. ನಮ್ಮ ಕನ್ಸ್ಟ್ರಕ್ಷನ್ ಮಟೀರಿಯಲ್ ಏನೆಲ್ಲ ಕೊಡ್ಬೋದು, ಅದು ಕೊಡಿ, ಮಾಡಿಸ್ತಾರೆ. ಅವ್ರು ಇರ್ತಾರೆ, ಒಂಚೂರು ಉಸ್ತುವಾರಿ ವಹಿಸ್ಕೊಳ್ರಪ್ಪ, ನೋಡ್ಕೊಳ್ರಪ್ಪ ಅಂತ ಹೇಳ್ಬಿಟ್ಟು ಮಾಡಿಸ್ತಾರೆ ಸರ್. ನಮ್ಮ ಇಂಜಿನಿಯರು ಇರ್ತಾರೆ, ನಿಮ್ಮವರು ನೋಡ್ತಾರೆ. ಈಗ ಮನಿ ಕಟ್ಟು ಮುಗಿಸೋದ್ ಮ್ಯಾಗ ಏನು ಹೆಸರು ಇಡ್ತೀನಿ ನಾ ಮನಿಗೆ? ನಿಮ್ಮ ಹೆಸ್ರು ಅಂದ್ರೆ ನಂದಲ್ಲ, ನೀನು ಯಾರ ಹೆಸರು ಇಡ್ತಿ? ನಿಮ್ಮ ಹೆಸರು ಐತೆ. ನನ್ನ ಹೆಸರು ಬೇಡ, ಯಾರ ಹೆಸರು ಇರ್ಬೇಕು? ನಿನ್ನ ಯಜಮಾನನ ಹೆಸರು. ನೀವೇನು ಅಂತಾರೆ ಅದೇ ಇಟ್ಟು ಬಿಡ್ರಿ. ಅಲ್ಲ, ನಾವು ಹಾರುವುದಿಂದ ನಾವು ಕನ್ಸ್ಟ್ರಕ್ಟ್ ಮಾಡಕತ್ತೀವಿ. ಅವನ ಹೆಸರು ಇನ್ಸಿಡೆಂಟ್ಲಿ ಬೂದೆಪ್ಪ. ಸಿಂಪ್ಲಿ ಬ್ರಿಲಿಯಂಟ್. ಪರ್ಫೆಕ್ಟ್. ಅದರಲ್ಲೇ ಇದ್ದೀರಿ ಸರ್. ಸರಿ ಆಯ್ತು. ಬೂದೆಪ್ಪ ಬೂದೆಮ್ಮರ ಹಾರು ಬೂದಿ ನಿವಾಸ. ಹೌದೌದು, ಪರ್ಫೆಕ್ಟ್ ಆತ. ಅವ್ರು ಏನು ಹೇಳಿದ್ರು ಗೊತ್ತಾತ? ನಿಂಗೆ ಬಾಳ್ ಬಿಡೋದು ಯಾಕೆ? ಹೆಸರು ಹೇಳು, ನಿಮ್ಮ ಯಜಮಾನನ ಹೆಸರು ಹೇಳು. ಬೂದೆಪ್ಪ ಅಂತಾನೆ ಇಡ. ಅಷ್ಟು ಮಾಡೋಣ ಶಂಕರ್. ವಂಡರ್ಫುಲ್ ಸರ್. ಆ ಇನ್ಸ್ಟಿಟ್ಯೂಷನ್ ಬಗ್ಗೆ ಈಕೆ ಮನೆ ಮುಗಿದಾಗ ಇನ್ನೊಂದ್ಸರಿ ಮಾತಾಡ್ತೀನಿ. ಎಸ್ ಸರ್, ಎಸ್ ಸರ್. ನಿಮ್ಮಿಬ್ಬರಿಗೂ ಧನ್ಯವಾದ. ಆಕೆ ಮನೆ ಕಾರ್ಯಕ್ರಮದ ಯೋಜನೆನ ಪ್ರಾರಂಭ ಮಾಡೋಣ. ಅದಕ್ಕೇನು ಫಾರ್ಮಾಲಿಟೀಸ್ ಬೇಕು, ವಿ ವಿಲ್ ಡೂ ಇಟ್. ಓಕೆ, ಥ್ಯಾಂಕ್ ಯು. ಸೊ ನೈಸ್ ಆಫ್ ಯು. ವಿ ವಿಲ್ ಡೂ ದಿಸ್. ಮುಂದಿನ ಒಂದು ಸ್ವಲ್ಪ ದಿನಗಳಲ್ಲೇ ಅವಳನ್ನು ಒಂದು ಆಸರೆ ಸೇರಿಸೋಣ ನಮ್ಮ ಕೈಲಾಗಿದ್ದ ರೀತಿ. 102ನೇ ಸಂಚಿಕೆ ಕಣ್ವಾ ಮಾರ್ಟ್ ಅರ್ಪಿಸ್ತಾ ಇರೋ ಬೆಳಕು ಕಾರ್ಯಕ್ರಮದ 3ನೇ ಕೊನೆ ಭಾಗಕ್ಕೆ ಹೋಗ್ತಾ ಇದ್ದೀನಿ. ಇದು ಒಂದು ರೆಗ್ಯುಲರ್ ಸಮಸ್ಯೆ, ನಮಗೆ ಬರೋವಂಥದ್ದೇ ಸಮಸ್ಯೆ. ಓದಬೇಕು ಅನ್ನೋ ಆಸೆ ಒಂದು ಕಡೆ, ಬಡತನ ಇನ್ನೊಂದು ಕಡೆ, ಫ್ಯಾಮಿಲಿ ಜವಾಬ್ದಾರಿ ಚಿಕ್ಕ ವಯಸ್ಸುಗಳಲ್ಲಿ. ಆದರೆ ಹಠ ಇದ್ದಾಗ ಏನಾಗತ್ತೆ ಅಂತಂದರೆ, ಕೊಪ್ಪಳದ ಗಂಗಾವತಿ ತಾಲೂಕಿನ ಇಲ್ಲಿ ಅಲ್ಲಿಂದ ಬಂದಿರೋ ಈ ಕತೆ ಮಂಜುನಾಥ ಹೂಗಾರ್ನ ಕತೆ ಆಗತ್ತೆ ನೋಡಿ. ಈತ ಮಂಜುನಾಥ್ ಹೂಗಾರ್ ಕೊಪ್ಪಳದ ಗಂಗಾವತಿ ತಾಲೂಕಿನ ಮುಷ್ಟೂರು ಗ್ರಾಮದವನು. ಚೆನ್ನಾಗಿ ಓದಬೇಕೆಂಬ ಈತನ ಹಂಬಲಕ್ಕೆ ಬಡತನ ಅಡ್ಡಿಯಾಗ್ಲಿಲ್ಲ. 7ನೇ ತರಗತಿ ಓದುವಾಗ್ಲೇ ತಂದೆಯನ್ನ ಕಳೆದುಕೊಂಡ ಈತನಿಗೆ ಒಂದು ಕಡೆ ತಾಯಿಯನ್ನ ಸಾಕೋ ಜವಾಬ್ದಾರಿಯಾದ್ರೆ ಮತ್ತೊಂದು ಕಡೆ ಗುರಿ ಮುಟ್ಟುವ ಹಂಬಲ. ತಾಯಿಯ ಪ್ರೋತ್ಸಾಹದ ಜೊತೆ ಕೂಲಿ ನಾಲಿ ಮಾಡಿ ಓದು ಮುಂದುವರಿಸಿ ಈಗ ದ್ವಿತೀಯ ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ ಯಾವುದೇ ಟ್ಯೂಷನ್ ಇಲ್ಲದೆ 82.5% ಅಂಕ ಪಡೆದಿದ್ದಾನೆ. ಜೊತೆಗೆ ಮೊನ್ನೆ ನಡೆದ ನೀಟ್ ಪರೀಕ್ಷೆಯಲ್ಲಿ ಉತ್ತಮ ರ್ಯಾಂಕ್ ಪಡೆದು ಇಂಜಿನಿಯರಿಂಗ್ಗೆ ಸರ್ಕಾರಿ ಸೀಟ್ ಪಡೆದುಕೊಂಡಿದ್ದಾನೆ. ಆದ್ರೆ ಕಿತ್ತು ತಿನ್ನೋ ಬಡತನ ಇಂಜಿನಿಯರ್ ಆಗ್ಬೇಕು ಎಂಬ ಈತನ ಕನಸಿಗೆ ಅಡ್ಡ ಬಂದಿದೆ. ನಿತ್ಯ ಬೆಳಿಗ್ಗೆ ಕಾಲೇಜು ಮುಗಿಸಿ ಕೂಲಿ ಮಾಡುವ ಮಂಜುನಾಥನಿಗೆ ತಾಯಿ ನಾಗಮ್ಮ ಕೂಡ ಕೂಲಿ ಕೆಲಸ ಮಾಡಿ ಸಾಥ್ ನೀಡ್ತಾ ಇದ್ದಾಳೆ. ಏನೇ ಆಗ್ಲಿ, ಬಡತನದಲ್ಲೂ ಛಲ ಬಿಡದೆ ಓದಿ ಸರ್ಕಾರಿ ಕೋಟಾದಲ್ಲಿ ಇಂಜಿನಿಯರಿಂಗ್ ಸೀಟ್ ಪಡೆದಿರೋ ಮಂಜುನಾಥ್ನಿಗೆ ಸಹೃದಯಿಗಳು ಸಹಾಯ ಹಸ್ತ ಚಾಚಿ ಮುಂದಿನ ವಿದ್ಯಾಭ್ಯಾಸಕ್ಕೆ ನೆರವಾಗಬೇಕಿದೆ. ಇದು ಮಂಜುನಾಥ ಹೂಗಾರನ ಕತೆ. ನನ್ನ ಜೊತೆ ಇದ್ದಾನೀಗ. ಏನು ಅಂತ ನೋಡೇ ಬಿಡೋಣ. ಏನು ಸಮಾಚಾರ? ಯಾಕೆ ಬಂದಿದೆಯಾ? ಓದ್ಬೇಕು ಸರ್. ಓದಬೇಕು. ಏನು ಓದಬೇಕು? IAS ಮಾಡ್ಬೇಕು ಸರ್. ಒಂದು ನಿಮಿಷ. ನೀವೇನು ಮಾವರ ಮಾವ? ನೀವೇನು ಮಾಡ್ತೀರಿ?
ಒಕ್ಕಲ್ತನ ಮಾಡ್ತಾರೆ. ಒಕ್ಕಲ್ತನ ಮಾಡ್ತಾರೆ. ಎಷ್ಟೈತಿ? 3 ಎಕರೆ ಐತ್ರಿ. ಮಕ್ಕಳ? 4 ಮಂದಿ ಸರ್. ಇವ ಏನಾಗಬೇಕ? ಹಳೆಯರು. ಅಳಿಯ? ಹ್ಯಾಂಗೆ ಅಳಿಯ? ನಮ್ಮ ಅಕ್ಕನ ಮಗ. ಅಕ್ಕನ ಮಗ ಏನವ? ಎಷ್ಟು ರ್ಯಾಂಕ್ ಬಂದಿದೆ ನಿನಗೆ? ರ್ಯಾಂಕಿಂಗ್ 49,000 ಸರ್. 82.2% ಆಗಿದೆ ಸರ್. ಹಾಂ. ರ್ಯಾಂಕಿಂಗು 49 ಸರ್. ಇಂಜಿನಿಯರಿಂಗಲ್ಲಿ 49 ಸರ್. ಅಗ್ರಿ 37 ಸರ್. ಅಗ್ರಿ 37 ಸರ್. BSc ಅಗ್ರಿ ಸಿಗತ್ತಾ ಅದ್ರಲ್ಲಿ ಸೀಟು? ಸಿಗಲ್ಲ. ಇಂಜಿನಿಯರಿಂಗಲ್ಲಿ ಸಿಕ್ಕಿದೆ ಸರ್. ಎಲ್ಲಿ? ಬಳ್ಳಾರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸರ್. ಯಾಕೆ ಹೋಗಲ್ಲ? ಅಮೌಂಟ್ ಇದ್ದಿಲ್ಲ ಸರ್, ಅದಕ್ಕೆ ಲಾಸ್ಟ್ ಡೇಟ್ ಇತ್ತು ಸರ್ ಚಾನಲ್. ಯಾವುದಕ್ಕೆ? ಬಿ ಸರ್. ಲಾಸ್ಟ್ ಡೇಟ್ ಇತ್ತು, ಆಗೋಯ್ತಾ? ಇವತ್ತೇ ಲಾಸ್ಟ್ ಡೇಟ್. ಇವತ್ತೇ ಲಾಸ್ಟ್. ಎಷ್ಟದು? 56,010 ರೂಪಾಯಿ ವರ್ಷಕ್ಕೆ? ಒಂದು ವರ್ಷಕ್ಕೆ ಸರ್. ಗೌರ್ಮೆಂಟ್ ಫೀಸ್ ಸರ್ ಅಷ್ಟೇ. ಅದಕ್ಕೆ ಏನು ಮಾಡ್ತೀಯಾ? ಅದಕ್ಕೆ ಬಿಟ್ಬಿಡೋಕಂತ ಮಾಡಿದ್ದೀನಿ ಸರ್. ಮತ್ತು ನೆಕ್ಸ್ಟ್ BSc ಹೋಗ್ತೀನಿ ಸರ್. ಓಕೆ, ಬಿಟ್ಬಿಡ್ತೀಯಾ ಅದಕ್ಕೆ? ಸರ್ ಇದು ಲಾಸ್ಟ್ ಡೇಟ್ ಸರ್, ಮುಗಿದು ಇವತ್ತು. ಎಲ್ಲಿ ಕಟ್ಟಬೇಕಿದು? ಬ್ಯಾಂಕಿಂಗ್ SBI ಸರ್. ಇಲ್ಲಿ ಬೆಂಗಳೂರಲ್ಲಿ? ಎಲ್ಲಾದರೂ ಕಟ್ಬೋದು ಸರ್, ಸ್ಟೇಟ್ ಬ್ಯಾಂಕ್. ಹ್ಞೂ. BScಗೆ ಹೋಗಿ ಏನು ಮಾಡೋದು? ಮುಂದೆ ಡಿಗ್ರಿ ಮುಗಿಸ್ತೀನಿ ಸರ್. ಡಿಗ್ರಿ ಮುಗಿಸ್ತೀನಿ IAS ಕೋಚಿಂಗ್ ಹೋಗ್ಬೋದು. ನೀವೆಷ್ಟು ದುಡ್ಡು ಹಾಕ್ತೀರಿ? ನಾವು ಈಗ ಎಲ್ಲಿ ಹಾಕೋಣ ಸರ್? ಎಲ್ಲ ನಮಗೂ ಈಗ ಬೆಳಗ್ಗೆ ಇಲ್ಲರಿ, ಎಲ್ಲ ಒಳ್ಳೆ ಫ್ರೀ ಎಲ್ಲ ಆಗಲ್ಲ. ನೀವು ಎಷ್ಟು ಹಾಕ್ತೀರಿ ಹೇಳ್ರಿ? ಎಲ್ಲ ಫ್ರೀ ಆಗಲ್ಲ ಈ ದೇಶದಲ್ಲಿ. ನೀವು ಎಷ್ಟು ಹಾಕ್ತೀರಿ? ಹಳೆಯ ಅಂತಂದ್ಬಿಟ್ಟು ಯಾಕೆ ಬಂದ್ರಿ? ಹಂಗಾರೆ ಟಿ ವಿಲಿ ಪೋಸ್ಟ್ ಕೊಡಕ್ಕೆ ಬಂದ್ರ? ಯಾಕೆ ಬಂದ್ರಿ ಮತ್ತೆ? ಅರವ್ನ ಕಳಿಸ್ಬೇಕಂದ್ರಿ, ಮತ್ತೆ ಅರವ್ ಅಂದ್ಲ. ಅರವ್ನಿಂದ ಬರೋದು ಹಾಕಲಪ್ಪ ಅಲ್ಲಿ, ಹೆಂಗೆ ಗೊತ್ತಿಲ್ಲ ನಮಗೆ. ಅದು ಕರೆಕ್ಟ್. ಇಷ್ಟು ದಿನ ಮತ್ತೆ ಹಂಗೆ ಟಿಂಗಿಟ್ ಓದಿಸಿನ್ರಿ. ಮತ್ತೆ ಅರವ್ ಏನು ದುಡ್ತೇವೆ ಒಬ್ಬಕ್ಕೆ ದುಡ್ದು ಸಹಾಯ ಮಾಡಿದ್ದಾರೆ ಸರ್. ಮಾಡಿದಾರಾ? ಮಾಡೀನಿ ಸರ್. ನಮ್ಮಣ್ಣಗ 2 ಅಂಗವಿಕಲ್ರಿ ಸರ್. ನನ್ನ ಪರಿಸ್ಥಿತಿ ನಮ್ಮಣ್ಣನ ಅಲ್ರಿ ಏನ್ರ ನಮ್ಮಣ್ಣ ದುಡಿಯಂಗೆ ಸರ್, ಅಸ್ತಮ. ಅದು ಏನೋ ಗುಡಿದು ಸ್ವಲ್ಪ ಪೂಜೆಗೆ ಇದು ಕೊಟ್ರ, ಅದ್ರ ಮೇಲೆ ಪೂಜೆ ಮಾಡ್ಕೊಂತ ಹಂಗೆ ಅದನ್ನ ಇದು ಮಾಡ್ಕೊಂತ ನಾನು ಮಕ್ಕಳು ಓದಿಸ್ಕೊಂತ ಈತ ನೀಲಿ ತಗೊಂಡು ದಬ್ಕೊಂಬ. ರಿಸರ್ವೇಷನ್ ಬರುತ್ತೆ? ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಶನ್. ಎಲ್ಲ ರಿಸರ್ವೇಷನ್ ಐತೇನಾ? ಬ್ಯಾಕ್ವರ್ಡ್ ಕ್ಲಾಸ್ ಏನಾರು ಬರ್ತದೇನಾ? ಬ್ಯಾಕ್ವರ್ಡ್ ತರ್ಡ್ ಬಿ ಬರ್ತದೆ ಸರ್. ನಮ್ದು ಏನಕ್ಕೆ ಸಿಕ್ಕಿರೋದು ಕೋರ್ಸು? ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಶನ್ಸ್. ENC ಸಿಕ್ಕಿದೆಯಾ? ನಿನ್ನ ಅವ್ವ ಅಥವಾ ನೀನು ಎಷ್ಟು ಅರೇಂಜ್ ಮಾಡ್ಬೋದು? ಆಗಲ್ಲ ಸರ್. ಆಗಲ್ಲ. ಹಾಗಾಗಿ ಬಿಟ್ಬಿಡ್ತೀಯಾ ಇಂಜಿನಿಯರಿಂಗು? BScಗೆ ಎಲ್ಲಿ ಹೋಗ್ತೀಯಾ? ಧಾರವಾಡ ಸರ್. ಅಲ್ಲಿ ಅಪ್ಲಿಕೇಶನ್ ಹಾಕಿದ್ದು ಸರ್. ಧಾರವಾಡ ಸೆಲೆಕ್ಷನ್ ಆಗಿದೆ ಸರ್. ಆಗಿದೆ. ಅಲ್ಲೆಷ್ಟು ಫೀಸು? 2,815 ರೂಪಾಯಿ ಸರ್ ತಿಂಗಳಿಗೆ. 1 ಇಯರ್ ಸರ್. ಅಷ್ಟೇ? ಸರ್. ಅಲ್ಲಿ PCM ಸಿಕ್ಕಿದೆ ಸರ್. ಈಗೇನು ಮಾಡೋಣ ಅಂತೀಯ? ಈಗ BSc ಹೋಗ್ತೀಯ ಹಂಗಾರೆ? ಓಕೆ ಸರ್. BSc ವ್ಯವಸ್ಥೆ ಮಾಡಿಸೋದಾ? ಹಾಂ. ಇಂಜಿನಿಯರಿಂಗ್ ಕಷ್ಟ ಆಗ್ಬೋದು ಅಲ್ಲ? ಓದ್ತೀನಿ ಸರ್. ಓದಿದೆ. ನೀವು ಓದ್ತೀಯ, ಬಟ್ ಅಷ್ಟೊಂದು ಫೀಸ್ ಕಷ್ಟ ಆಗ್ಬೋದು. 5 ವರ್ಷ ಅಲ್ವಾ? 4 ವರ್ಷ ಸರ್. 4 ವರ್ಷ 56,000 ರೂಪಾಯಿ. ಸರ್. ಮುಂದಿನ ವರ್ಷ ಜಾಸ್ತಿ ಆಗ್ಬೋದಲ್ಲ? ಸರ್ಕಾರದವ್ರು ಜಾಸ್ತಿ ಮಾಡ್ಬೋದಲ್ಲ? ಎಸ್ ಸರ್. ಹಾಸ್ಟೆಲ್ ಒಂದು ಪ್ರಾಬ್ಲಮ್ ಸರ್. ಎಲ್ಲಿ? ಇದು ಬೀದಿ ಹಾಸ್ಟೆಲ್ ಬೇರೆ ಸಪ್ರೇಟ್ ಇದೆ ಸರ್. ಮತ್ತೆ ಅದನ್ನ ಯಾರು ಮಾಡೋರಾಗ? ಆಗಲ್ಲ ಸರ್. ಅದಕ್ಕೆ ಸರ್ ಬರೀ ಫೀಸ್ ಸಿಕ್ಕಿದ್ರೆ ನೀನು ಅಲ್ಲಿ ಇಂಜಿನಿಯರಿಂಗನ್ನು ಹಾಸ್ಟೆಲ್ ನೀನು ಮ್ಯಾನೇಜ್ ಮಾಡ್ಕೋತೀಯ? ಅಲ್ಲಿ ಮಾಡ್ಕೊತೀವಿ. ಎಲ್ಲಿ? ಅಲ್ಲಿ ಬಳ್ಳಾರಿಯಲ್ಲಿ ಸರ್. ಬಳ್ಳಾರಿಯಲ್ಲಿ ಮಾಡ್ಕೋತೀಯ ಅಂತ? ಗೌರ್ಮೆಂಟ್ ಹಾಸ್ಟೆಲ್ ಇದೆ ಸರ್, ಆಗ್ತದೆ. ಇವತ್ತೇ ಲಾಸ್ಟು. ಸರ್. ನಿನಗೆ ಯಾವ್ದು ಇಷ್ಟ? BScನಾ BEನ? ಎರಡರಲ್ಲಿ ಸರ್. ನಾನು ಯಾವ್ದು ತೊಗೊಂಡ್ರೆ ಓದ್ತೀನಿ ಸರ್. ಇನ್ನು ತೊಗೊಂಡು ನೋಡೋಣಪ್ಪ, ಏನು ಮಾಡೋದು ಗೊತ್ತಾಗ್ತಿಲ್ಲ ನನಗೆ. ಇದು ಕೊನೆ ದಿನ ಬೇರೆ ಇದೆ. ಏನು ಮಾಡೋಣ? ಆಯಿತು. ಈಗ ನಾವು ತಕ್ಷಣಕ್ಕೆ ಹಂಗಾದ್ರೆ BScದು ಹಾಸ್ಟೆಲ್ಲು ಮತ್ತು ಹಾಸ್ಟೆಲ್ ಯಾವುದೊಂದು BCM ಯಾವ್ದಾರಲ್ಲಿ ಹೇಳೋಣ, ಕೊಡ್ತಾರಲ್ಲಿ ಹಾಕಿದ್ದೀನಿ ಸರ್ ಅಪ್ಲಿಕೇಶನ್. ಅದು ಕೊಡ್ತಾರೆ ಬಿಡು, ಹೇಳ್ತಾರೆ ಬಿಡು, ಹೇಳೋಣ ಅದನ್ನು ಕೊಡ್ತಾರೆ. BScದಕ್ಕೆ ಏನಾಗುತ್ತೆ ಅದನ್ನು ಕಟ್ಸೋಣ ಬೇಕು. ಹಾಂ, ಅಷ್ಟಕ್ಕೆ ಮಾಡೋಣವಾ? ಓದ್ತಿ ಹಂಗಾರೆ? ಇಂಜಿನಿಯರಿಂಗ್ ನಮ್ಮ ಕೈಲಿ ಆಗದೇ ಇದ್ದರೆ ನಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ. ಅದನ್ನು ಇದಿಷ್ಟು ಮಾಡೋಣ ಹಂಗಾರೆ. ಆಗತ್ತಾ? BSc ಮಾಡಲಿ, ಅದನ್ನೇ ಮಾಡಲಿ ಧಾರವಾಡದಲ್ಲಿ. ಅದಕ್ಕೆ ಹಾಸ್ಟೆಲ್ಲು ಹೇಳೋಣ. ಹಾಸ್ಟೆಲ್ಗಳಿಗೆ ಯಾರಿಗಾರು ಹೇಳ್ತೀವಿ ನಾವು. BCM ಹಾಸ್ಟೆಲ್ಗಳು ಇರ್ತವೆ, ಅದಕ್ಕೆ ಹೇಳೋಣ. ಅದಕ್ಕೆ ಇದು ಫೀಸ್ ಏನು ಬರುತ್ತೆ ಅದು ನಾನು ಹೇಳ್ತೀನಿ ಹುಡುಗರಿಗೆ. ಯಾರೊಬ್ಬರು ದಾನ ಮಾಡ್ತಾರೆ, ಅದನ್ನು ಕಟ್ತಾರೆ. ಅದನ್ನು ಅಷ್ಟು ಮಾಡೋಣ. ಮಾಡಿದ್ಮೇಲೆ ಏನು ಮಾಡ್ತೀಯಾ? 3 ವರ್ಷ ಮುಗಿಸ್ತೀನಿ ಸರ್. ಮುಗಿಸು. ಆಮೇಲೆ IAS ಕೋಚಿಂಗ್ ಹೋಗ್ಬೇಕಂತ. ಹೋಗು, ಹಾಗೆ ಆಗಬೇಕು ಅಂತೇನಿಲ್ಲ. ಬೇರೆ ಪ್ಲ್ಯಾನ್ ಮಾಡು ಅಷ್ಟೇ ಜೀವನದಲ್ಲಿ. ಬೇರೆ ಏನು ಮಾಡೋಕ್ಕಾಗಲ್ಲ ನನಗೆ. ಆಯಿತಾ? ಓಕೆ, ಆಲ್ ರೈಟ್. ಲೆಟ್ಸ್ ಸೆಟಲ್ ದಿಸ್ ಅನ್ಸತ್ತೆ. ಬಿಕಾಸ್
ಇಟ್ ಮೈಟ್ ಬಿ ಟಫ್ ಅನ್ಸತ್ತೆ 56 ಅಂದರೆ ಇದರಲ್ಲಿ ಆಲ್ಮೋಸ್ಟ್ 2 ಚಿಲ್ಲರೆ ನೋಡೋಣ. ಲೆಟ್ ಮಿ ಸಿ ವಾಟ್ ಬೆಸ್ಟ್ ಸೆಕೆಂಡ್ ತಕ್ಷಣಕ್ಕಂತೂ ಬೇಸಿ ಮಾಡಿಸೋಣ. ಓಕೆನಾ? ಈ ಕೇಸಲ್ಲಿ ನಮ್ಗೆ ಸ್ವಲ್ಪ ಸಹಾಯ ಮಾಡುವಂಥ ಮಂಜುನಾಥ್ ಅಂತ ಒಬ್ಬರು ಟೀಚರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಸರ್. ಸರ್ ನಮಸ್ತೆ. ನಮಸ್ಕಾರ, ಚೆನ್ನಾಗಿದ್ದೀರಾ? ಹಾಂ ಸರ್ ಚೆನ್ನಾಗಿದ್ದೀನಿ ಸರ್. ನಾನು ರಂಗನಾಥ್ ಮಾತಾಡ್ತಾ ಇದ್ದೀನಿ. ತುಂಬ ಖುಷಿ ಆಗುತ್ತೆ ಸರ್ ನಿಮ್ಮ ಜೊತೆ ಮಾತಾಡಲಿಕ್ಕೆ. ನಾವು ಮಂಜುನಾಥ್ ಅಂತೇಳಿ ಪ್ರೈಮರಿ ಸ್ಕೂಲ್ ಟೀಚರ್, ಇಲ್ಲಿ ಹೊಸದುರ್ಗ ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್, ಮತ್ತೋಡ್ ಅಂತ ಹೇಳಿ ಸರ್ ನಮ್ಮ ಗ್ರಾಮ. ಅಲ್ಲಿಂದ ಇದ್ದು ನೀವು ಸಪೋರ್ಟ್ ಮಾಡಕ್ ಬಂದಿದ್ದೀರಾ? ಹಾಗಂತ ಅಲ್ಲ ಸರ್, ನೋಡಿದಾಗ ನನ್ನಂಗೆ ಯಾರಾದರೂ ಇದ್ದಂಥ ಒಳ್ಳೆ ಕಾರ್ಯಕ್ರಮಕ್ಕೆ ಉಪಯೋಗ ಆಗುತ್ತಲ್ಲ ಅಂತೇಳಿ ನಾನು ಮನಸ್ಸು ಮಾಡಿ. ಫ್ಯಾಂಟಾಸ್ಟಿಕ್. ನೀವು ಈಗ ಪ್ರಪೋಸ್ ಮಾಡ್ತಿರೋ ಹುಡುಗಾನು ಅಂಥದ್ದೇ ಇದೆ. ಮುಂದೊಂದು ದಿನ ನಮ್ಗೆ ಒಳ್ಳೆ ಹೆಸರು ತಂದೆ ತರ್ತಾನೆ ಅಂತ ನಂಬಿಕೆ ಇದೆ. ತರ್ತೀಯಾ? ಹಾಂ ಸರ್. ತುಂಬ ಸಂತೋಷ ಸರ್. ಓಕೆ ಸರ್. ದೇವ್ರು ಒಳ್ಳೇದು ಮಾಡಲಿ ನಿಮಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆಲ್ ರೈಟ್, ಅದಷ್ಟು ಮಾಡಿಸೋಣ. ಇದಕ್ಕೆ ಏನು ಅರೇಂಜ್ಮೆಂಟ್ ಬೇಕೋ ಅದು ಮಾಡಿಸೋಣ. ಆಯಿತಾ? ಶುರು ಮಾಡೋಣ ಕೆಲಸ. ಹಾಂ, ಓಕೆ. ಇದು ಇಟ್ಕೊ ನೀನು, ನೋಡೋಣ. ಲೆಟ್ ಮಿ ಸಿ. ಹಾಂ, ಎಂದಿನಂತೆ ಈ ಸೀಸನ್ ಮುಗಿತಾ ಇದೆ ಎಜುಕೇಷನ್ದು. ಸಾಧ್ಯವಾದವರು ಸಹಾಯ ಮಾಡ್ಬೋದು ಅಂದವ್ರು ನಮ್ಮ ಜೊತೆ ಸೇರ್ಕೊಳ್ಳಿ, ರಿಜಿಸ್ಟರ್ ಮಾಡ್ಕೊಳ್ಳಿ. ಬೇಕು ಅಂದವರು ಕಾಗದ ಬರೀರಿ. ನಮ್ಮ ಪದ್ಧತಿಯ ಪ್ರಕಾರ ಅದನ್ನು ಸ್ಕ್ರೂಟನಿ ಮಾಡಿ ಸೆಲೆಕ್ಟ್ ಮಾಡ್ತಾರೆ. ಆಗದೆ ಇದ್ದರೆ ಬೇಜಾರು ಮಾಡ್ಕೋಬೇಡಿ, ಅಷ್ಟೇನೆ. ಅದನ್ನು ಮುಗಿಸ್ತೀನಿ ಕಾರ್ಯಕ್ರಮನ. 102ನೇ ಕಾರ್ಯಕ್ರಮ ಮುಗಿಸಿ ಹೊರಗೆ ಹೋಗ್ತಾ ಇದ್ದೀನಿ. ಮುಂದಿನ ವಾರ ಸಿಗ್ತೀನಿ ಎಂದಿನಂತೆ. ನಮಸ್ಕಾರ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು.